ಅವರು ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲಂಕೇಶ್. ಅವರು ನೈಸ್ ಪೊಲ್ಯೂಷನ್. ಸೂಪರ್. ಸ್ವಾಗತ ಎಲ್ಲರಿಗೂ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ. ಎಲ್ರು ಮಜಾ ಟಾಕೀಸ್ ಹೊಸ ಸೀಸನ್ ಸ್ಪೆಷಾಲಿಟಿ ಏನು ಏನು ಅಂತ ಕೇಳ್ತಾನೆ ಇದ್ರು. ವಿಷಯ ಏನು ಅಂದ್ರೆ ಮಜಾ ಟಾಕೀಸ್ ಈಗಷ್ಟೇ ಶುರುವಾಗಿದೆ. ಇನ್ನು ಮುಂದೆ ಸುಮಾರು ಸ್ಪೆಷಾಲಿಟಿಗಳು ಬರ್ತಾನೆ ಇರುತ್ತೆ. ಆದ್ರೆ ಇವತ್ತಿನ ಎಪಿಸೋಡಿನಲ್ಲಿ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಅನ್ನ ಕರ್ಕೊಂಡ್ಬಂದು ನಿಮಗೆಲ್ಲ ಸಿಕ್ಕಾಪಟ್ಟೆ ಸ್ಪೆಷಲ್ ಸರ್ಪ್ರೈಸ್ ಗಳನ್ನ ಕೊಡ್ತಾ ಇದೀವಿ. ಹಾಗಿದ್ರೆ ಯಾರು ಈ ಸೂಪರ್ ಸ್ಟಾರ್? ಎಲ್ರು ಚಿಕ್ಕ ವಯಸ್ಸಲ್ಲಿ ಫೋಟೋ ತೆಗೆಸ್ಕೊಂಡಿರ್ತಾರೆ, ಆದ್ರೆ ಇವರು ಚಿಕ್ಕ ವಯಸ್ಸಲ್ಲೇ ಅವಾರ್ಡ್ ಮೇಲೆ ಅವಾರ್ಡ್ ತಗೊಂಡಿದ್ರು. ಎಲ್ರಿಗೂ ಇವರ ಮನೆತನ ಅಂದ್ರೆ ತುಂಬಾನೇ ಗೌರವ. ಜನ ಪ್ರೀತಿಯಿಂದ ಇವ್ರ ಮನೆನ ದೊಡ್ಡ ಮನೆ ಅಂತ ಕರೀತಾರೆ, ಇವ್ರನ್ನ ದೊಡ್ಡ ಮನೆ ಹುಡುಗ ಅಂತ ಕರೀತಾರೆ. ಯಾರು ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೇಕು. ರಾಷ್ಟ್ರ ಪ್ರಶಸ್ತಿ ವಿಜೇತ, ಕರ್ನಾಟಕದ ಪವರ್ ಹೌಸ್, ಅಭಿಮಾನಿಗಳ ಪವರ್ ಸ್ಟಾರ್, ಮುತ್ತು ರಾಜರ ಮುತ್ತುಗಳಲ್ಲಿ ಒಂದು ಅಮೂಲ್ಯವಾದಂತ ಮುತ್ತು. ಪ್ಲೀಸ್ ವೆಲ್ಕಮ್ ಪುನೀತ್ ರಾಜ್ಕುಮಾರ್. 1 2 3 4 ಸಿಂಡೆ ಹೋದೆ, ವೀರರಾಜ ಬಂದಾಯ್ತು ಡೊಳ್ಳು ಬಡೆ. Please welcome power star ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು ವೆಲ್ಕಮ್ ಟು ಮಜಾ ಟಾಕೀಸ್. ಥ್ಯಾಂಕ್ ಯು. ಎರಡನೇ ಸಲ. ಅಂಡ್ ಬಹಳ ಮುಖ್ಯವಾಗಿ ನಮ್ಗೆ ಹೊಸ ಮನೆಗೆ ನೀವು ಬಂದಿರೋದು ಬಹಳ ಖುಷಿಯಾಗಿದೆ. ಹೇಗಿದೆ ನಮ್ಮ ಹೊಸ ಮನೆ? ತುಂಬಾ ಅದ್ಭುತವಾಗಿದೆ. ನಿಮ್ಮ ಫೋಟೋಗ್ರಾಫ್ಸ್, ನಿಮ್ಮ ಮನೆ, ತಾಯಿಯವ್ರ ಜೊತೆ ಇರೋ ಫೋಟೋಗ್ರಾಫ್ಸ್ ಇರ್ಬೋದು, ಸ್ನೇಹಿತರ ಜೊತೆ ಇರೋ ಫೋಟೋಗ್ರಾಫ್ಸ್ ಇರ್ಬೋದು, ಎಲ್ಲವೂ ಅದ್ಭುತವಾಗಿ ಕಾಣ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಮನೆಗೆ ಅದ್ಭುತವಾದಂತ ಒಂದು ಕಳೆ ಬಂದಿರೋದು, ನಮ್ಮ ಅಪ್ಪ ಅವರು ಬಂದಿರೋದು. ಥ್ಯಾಂಕ್ ಯು ಇಂದ್ರಜಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್, ಫೀಲ್ ಅಟ್ ಸೋಫಾ, ಕೂತ್ಕೊಳ್ಳಿ. ನೀವು ಮಿಸ್ ಮಾಡದೆ ಇಷ್ಟಪಟ್ಟು ಮಾಡುವಂತ ವಿಷಯ ಅಂದ್ರೆ ಟ್ರಾವೆಲಿಂಗ್. ಸೊ 6 ತಿಂಗಳಿಗೆ ಒಮ್ಮೆ ಆದ್ರೂ ನೀವು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಕೆಲಸದ ವಿಚಾರವಾಗಿ ಟ್ರಾವೆಲ್ ಮಾಡ್ತೀರಾ. ಹೌದು. ಇದೇ ಫಸ್ಟ್ ಟೈಮು ನನಗೆ ಗೊತ್ತಿರೋ ಹಾಗೆ ಅಥವಾ ಅನ್ನಿಸ್ತಿರೋ ಹಾಗೆ ನೀವು ಒಂದು 5-6 ತಿಂಗಳು ಟ್ರಾವೆಲ್ ಮಾಡದೇ ಇರೋದು. ಸೊ ಇತ್ತೀಚೆಗೆ ಇದನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಫಸ್ಟ್ ಆಫ್ ಆಲ್ ಮಿಸ್ ಮಾಡ್ಕೊಂಡಿದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಗೆ ನಮ್ಮಲ್ಲಿದ್ದಂತ ಒಂದು ಸಂದರ್ಭ ಏನಿತ್ತು, ನಾವೆಲ್ಲರೂ ಫೇಸ್ ಮಾಡ್ತಿರೋಂತ ಈ COVID-19 ಸಿಚುವೇಶನ್. ಸೊ ಹಾಗಾಗಿ ಎಲ್ಲೂ ಹೋಗುವಂತ ಒಂದು ಅವಕಾಶ ಇರ್ಲಿಲ್ಲ. ನೀವು ಇತ್ತೀಚೆಗೆ ಅಂದ್ರೆ ಬಿಫೋರ್ ಲಾಕ್ಡೌನ್ ನೀವು ಕೆನಡಾಗೆ ಹೋಗ್ಬೇಕಾಗಿತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಲಾಕ್ ಡೌನ್ ಮುಂಚೆ, ಇನ್ಫ್ಯಾಕ್ಟ್ ಮಾರ್ಚ್ 3ನೇ ತಾರೀಕು ನಮ್ಮ ಯುವರತ್ನ ಸಾಂಗ್ ಶೂಟಿಂಗ್ ಗಾಗಿ ಸ್ಪೇನ್ ಹೊರಡ್ಬೇಕಾಗಿತ್ತು. ನನಗೆ ಮುಂಚೆ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಅವರು ಫ್ಲೈಟ್ ಹೋಗ್ಬೇಕಾಗಿತ್ತು. ಸೊ ಅವಾಗೇನೋ ಚೇಂಜ್ ಮಾಡಿ ನಮ್ಮ ಪ್ರೊಡ್ಯೂಸರ್ ವಿಜಯ್ ಸರ್ಗೆ ಹೇಳಿದ್ವಿ, ಈ ತರ ಹೋಗ್ಬೇಕಾ ಬೇಡವಾ ಅಂತ. ನಾನು ರೆಡಿ ಆಗ್ಬಿಟ್ಟಿದ್ದೆ, ಯಾಕಂದ್ರೆ ಅದ್ರ ಹಿಂದಿನ ದಿನ ಮಂತ್ರಾಲಯಕ್ಕೆ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ. ಸೊ ಹಾಗಾಗಿ ಅಲ್ಲ ಬರ್ಬೇಕಾಗಿತ್ತು, ಬಂದ ತಕ್ಷಣ ನೆಕ್ಸ್ಟ್ ಡೇ ಹೊರಡ್ಬೇಕಾಗಿತ್ತು. ನಾನಂದ ಆ ಕರೋನಾ ಪರವಾಗಿಲ್ಲ, ಬಂದ್ಬಿಡೋಣ, ಏನಂತದೇನ್ ದೊಡ್ಡ ವಿಷಯನ, ಏನೋ ಎಲ್ಲರೂ ಮಾಸ್ಕ್ ಹಾಕೊಂಡು ನಾವು ಮಾಸ್ಕ್ ಹಾಕೊಂಡು ಹೋಗಿ ಬಂದ್ಬಿಡೋದು ಅಂತ. ಆಮೇಲೆ ಕೇಳ್ಪಟ್ಟೆ ಅಲ್ಲಿ ಇಲ್ಲ, ಬೇಸಿಕ್ಲಿ ಟ್ರಾವೆಲ್ ಮಾಡಿ ನಮಗೆ ಸರ್ಟನ್ ಟೆಂಪರೇಚರ್ ಮೇಲೆ ಜಾಸ್ತಿ ಇದ್ರೆ ನಿಮ್ಮನ್ನ ಅಲ್ಲೇ 14 ದಿನ ಕ್ವಾರಂಟೈನ್ ಮಾಡ್ಬೋದು. ಅವಾಗೆಲ್ಲ ಅದೆಲ್ಲ ಹೊಸದಲ್ಲ, ಮಾರ್ಚ್ ಅಲ್ಲಿ. ಹೌದು. ಏನ್ ಕ್ವಾರಂಟೈನ್ ಅಂದ್ರೆ ಏನು? ಹೌದು, ಇಟ್ಸ್ ಅ ನ್ಯೂ ವರ್ಡ್. ಕ್ವಾರಂಟೈನ್, ಪ್ಯಾಂಡಮಿಕ್ ಅಂದ್ರೆ ಏನು, ಎಪಿಡೆಮಿಕ್ ಅಂದ್ರೆ ಏನು ಗೊತ್ತಿರಲಿಲ್ಲ. ಹೌದು, ಯಾವ್ದೋ ಒಂದು ಇಂಗ್ಲಿಷ್ ಸಿನಿಮಾಗಳಲ್ಲೋ ಇಲ್ಲ ಸೀರೀಸ್ ಅಲ್ಲಿ ನೋಡಿರ್ಬೋದು, ಬಟ್ ವಿ ಡಿಡ್ಂಟ್ ನೋ ಅಬೌಟ್ ರಿಯಲ್ ಲೈಫ್ ಅಲ್ಲ. ಸೊ ಅದಾದ್ಮೇಲೆ ಏನಾಯ್ತು, ನಾವು ಹೊರಡ್ಬೇಕಾಗಿತ್ತು. ಸರಿ, ನಾನು ಹೊರಡಕ್ಕೆ ರೆಡಿ ಆಗ್ಬಿಟ್ಟೆ. ನನ್ನ ವೈಫ್ನು ಕನ್ವಿನ್ಸ್ ಮಾಡಿ, ಓಕೆ ನೀ ಇಲ್ಲ ಇರೋ, ನಾ ಹೋಗಿ ಬರ್ತೀನಿ, ಅಕಸ್ಮಾತ್ ಹಂಗೇನಾದ್ರು ಆದ್ರೆ ಇಲ್ಲಿ ಬಂದ್ಮೇಲೆ ಒಂದು 4-5 ಡೇಸ್ ಸಪ್ರೇಟ್ ಆಗಿ ಸ್ಟೇ ಮಾಡಿ ಆಮೇಲೆ ಬೇಕಾದ್ರೆ ಮನೆಗೆ ಬರ್ತೀನಿ. ಆಮೇಲೆ ಯೋಚನೆ ಮಾಡಿದೆ ಏನಂದ್ರೆ, ನಾನು ಹೊರಡಕ್ ಪ್ರೀವಿಯಸ್ ಒಂದು 2-3 ದಿನದಿಂದ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಬೇರೆ ಬೇರೆ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ. ಅವ್ರು ಹೇಳ್ತಿದ್ರು, ಇಲ್ಲಣ್ಣ ಒಂದ್ ಸ್ವಲ್ಪ ಇದಾಗಿದೆ, ನಾವು ಹೋದಾಗ ಹುಷಾರಾಗಿರ್ಬೇಕು ಅಂತ. ನನಗೆ ಆಸ್ ಇಟ್ ಇಸ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ಸಲ ಅಕ್ಷಿ ಮಾಡ್ತೀನಿ. ಅಲ್ಲೆಲ್ಲೋ ಫ್ಲೈಟ್ ಅಲ್ಲಿ ಹೋಗಿ ಕೆಳಗಿಳಿದು ಅಕ್ಷಿ ಅಂತ ನಾನು ಒಂದು 2 hours ಮಲಗಿ ಎದಂತ ಒಂದು 10 ಸಲ ಅಕ್ಷಿ ಹೊಡಿಲೇಬೇಕು. ನಾನು ಅಕ್ಷಿ ಹೊಡೆದು ಅವರೆಲ್ಲ ಒಂದು PPE ಸೂಟ್ ಹಾಕೊಂಡು ಬಂದು ಡೈರೆಕ್ಟ್ ಆಗಿ ಬಾಂಬ 14 ಜನ ಇಲ್ಲಿರೋ, ಆಮೇಲೆ 3 ಕಳಿಸ್ತೀನಿ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ
ಕ್ಯಾನ್ಸಲ್ ಆಗೋಯ್ತು. ಹೌದು, ಅವಾಗಂತೂ ಮಾರ್ಚ್ ಅಲ್ಲಂತೂ ಒಂದು ಅಕ್ಷಿ ಮಾಡಿದ್ರೆ ಸಾಕು ಹೌದು. ಭಯ ಆಗ್ತಾ ಇತ್ತು. ಪಕ್ಕದಲ್ಲಿರೋರು ಹೆದರ್ಕೊಂಡ್ಬಿಡು. ನನಗೆ ಇನ್ನೊಂದು ಲಾಕ್ ಡೌನ್ ಅಲ್ಲಿ ನನಗೆ ತುಂಬಾ ಒಂದು ಕಣ್ಸೆಳ್ದಿದ್ದು ಮತ್ತು ಒಂದು ತಮಾಷೆ ಘಟನೆ ನಾನು ಹೇಳಲೇಬೇಕು. ಅಪ್ಪು ಅವರು ಎಕ್ಸರ್ಸೈಸ್ ಮಾಡಿದ್ದು ರೀತಿ ಸಾಕಷ್ಟು ತುಂಬಾ ವಿಡಿಯೋಗಳು ಅದ್ಭುತವಾಗಿತ್ತು. ಅಪ್ಲೋಡ್ ಆಗಿತ್ತು, ನೋಡಿದ್ವಿ. ಇದರಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಎಸ್ಪೆಷಲಿ ಒಂದು ಪುಷಪ್ಸ್ ಹಿಂಗ್ ಮಾಡ್ತಾರೆ ಮತ್ತೆ ಕೈ ಎತ್ಬಿಟ್ಟು ಕ್ಲಾಪ್ ಮಾಡ್ಬಿಟ್ಟಿರ್ತಾರೆ. ಅದು ಎಕ್ಸ್ಟ್ರಾರ್ಡನರಿ ಅನಿಸ್ತು. ನನ್ನ ಮಗ ದೊಡ್ಡ ಫ್ಯಾನ್ ಆಗ್ಬಿಟ್ಟ ಅದನ್ನ ನಿಮ್ಮ ಒಂದು ಇದನ್ನ ನೋಡ್ಬಿಟ್ಟು. ಥ್ಯಾಂಕ್ ಯು. ಸೊ ನಿಮ್ ಮಗನಿಗೆ ಅದು ಇನ್ಸ್ಪೈರ್ ಆಗಿದೆಯಲ್ಲ? ಇಲ್ಲ, ಇನ್ಸ್ಪೈರ್ ಆಗ್ಬಿಟ್ಟು ಅದ್ಭುತವಾಗಿ ನಾನು ನಮ್ಮ ಮಗ ಮಾಡಕ್ ಹೋಗಿ Thank you. ತಮಾಷೆ ಏನಂದ್ರೆ ನಾನ್ ಮಾಡಕ್ ಹೋಗಿ ಬಿದ್ದೆ, ಬಟ್ ಅವ್ನು ಇವಾಗ ಮಾಡ್ತಾ ಇದ್ದಾನೆ. ಅಂಡ್ ಇಸ್ ಬಿಕಮ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್. Thank you. ಎಸ್ಪೆಷಲಿ ಇದು ಕ್ಲಾಪ್ ಮಾಡ್ಬಿಟ್ಟು ಇರ್ತಿರಲ್ಲ, ಅದ್ಭುತ, ಅದು ಎಕ್ಸ್ಟ್ರಾರ್ಡನರಿ. ಅದೇನೋ ಒಂದ್ ಸ್ವಲ್ಪ ನಮಗ್ ತೋರ್ಸಿದ್ರೆ ನಾವು ಟ್ರೈ ಮಾಡ್ಬೋದು ಅಂತ ಇಲ್ಲಿ. ಅದು ಏನ್ ಚಂದ ಅಂದ್ರೆ ನೀವು ಪುಷಪ್ ಮಾಡಿ ಕ್ಲಾಪ್ ಮಾಡ್ತೀರಾ, ಇವ್ರು ಸುಮ್ನೆ ಕ್ಲಾಪ್ ಮಾಡ್ತಾರೆ. ಅವ್ರ ಅದಕ್ಕೆ ಫೇಮಸ್, ಅವ್ರು ಕೂತ್ ಜಾಗದಲ್ಲೇ ಕ್ಲಾಪ್ ಮಾಡ್ಬೋದು. ಹಿಂಗ್ ಮಾಡ್ಬಿಟ್ಟು ಹಿಂಗ್ ಮಾಡೋ ಅಷ್ಟೊತ್ತಿಗೆ ಬಿದ್ದೆ ನಾನು. ಅದು ಮಕ ಹೊಡ್ಕೊಳ್ಳೋದು ಆಗತ್ತೆ, ಬಟ್ ಈ ಎಕ್ಸ್ಟ್ರಾರ್ಡನರಿ ಸ್ಟಾಮಿನಾ ಬೇಕು. ಏನ್ ನೋಡ್ಕೊಂಡ್ರಿ ಸರ್ ಅವಾಗ? ಮಕ ಹಂಗೆ ಹೊಡ್ಕೊಂಡೆ. ಮಕ ಹೊಡ್ಕೊಂಡ್ರ? ಕ್ಲಾಸ್ ಕನ್ನಡಕ ಹಾಕೊಂಡ್ ನೋಡಿದ್ರೆ ಇಲ್ಲ ಇಲ್ಲ ಇಲ್ಲ, ಕನ್ನಡಕ ಬಿಚ್ಚಿಟ್ಟಿದ್ದೆ. ಯಾಕಂದ್ರೆ ಇವ್ರು ಕನ್ನಡಕ ಹಾಕೊಂಡ್ ನೋಡಿದ್ರೆ ನೆಲ ಕಾಣುತ್ತೆ, ಕನ್ನಡಕ ತೆಗೆದ್ಬಿಟ್ರೆ ನೆಲ ಎಲ್ಲೋ ಪಾತಾಳದಲ್ಲಿ ಹೋಗ್ದಂಗೆ ಇರ್ತಾರೆ. ನೀವು ಆ ಕನ್ನಡಕದ ಮಹಿಮೆ ಗೊತ್ತಾ ನಿಮ್ಗೆ? ಇಲ್ಲ, ಗೊತ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ, ಕೊಡಿ ಸರ್. ಇಲ್ಲ ಗೊತ್ತಿದೆ, ಲಾಸ್ಟ್ ಟೈಮ್ ಕೊಟ್ಟೆ. ತೊಗೊಂಬರ್ರಿ ಮೋಹನ್. ಎಸ್ ಕೊಡ್ತೀನಿ ರೀ. ಪವರ್ ಸ್ಟಾರ್ಗೆ ಇದನ್ನ ತಡ್ಕೊಳ್ಳೋ ಪವರ್ ಬೇಕಿದು. ಪವರ್ ಇದೆ ಇದಕ್ಕೆ, ಪವರ್ ಸ್ಟಾರ್ಗೆ. ಇದು ನಿಮ್ಮ ಭವಿಷ್ಯ ಎಲ್ಲ ಕ್ಲಿಯರ್ ಆಗಿ ಕಾಣುತ್ತಿದ್ರಲ್ಲಿ. ಇಲ್ಲ ಇದು ಇಲ್ಲ ಸಿಕ್ಕಾಪಟ್ಟಪ್ಪ, ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನೇ ಸುಜನ್ ಕಾಣಿಸ್ತಾ ಇದೀನಾ? ಇಷ್ಟು ಹತ್ರ ಹೋದ್ರೆ ಕಾಣುತ್ತಾ? ಬಟ್ ನೋಡಿ ಇಲ್ಲಿ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಾರೆ ನೋಡಿ. ಸ್ಮಾರ್ಟ್ ಆಗಿ ಕಾಣೋದಲ್ಲ ಸರ್, ಬೇರೆ ಕಾಣಬೇಕು. ಶೂಟಿಂಗ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆಕ್ಚುಲಿ ಐ ವಾಂಟೆಡ್ ಟು ಸಿ ಯುವರ್ ಪುಷ್ ಅಪ್. ಅದು ಏನದು, ಹೌ ಡು ಯು ಡೂ ಇಟ್? ಎಕ್ಸ್ಟ್ರಾರ್ಡಿನರಿ. ಅದು ತುಂಬಾ ಕಷ್ಟ ಇದೆ ಏರ್ ಅಲ್ಲಿ. ಇದನ್ನ ನೋಡಿ ನನ್ನ ಮಗ ದೊಡ್ಡ ಫ್ಯಾನ್ ಆಗ್ಬಿಡ ನಿಮ್ದು. ಆಕ್ಚುಲಿ ತುಂಬಾ ಕಷ್ಟ ಇದು ಮಾಡೋದು, ಟ್ರೈ ಮಾಡಿ. ಬನ್ನಿ ಸರ್, ನೀವು ಮಾಡಿ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಕಾಸ್ಟ್ಯೂಮ್ ಅಲ್ಲಿ ತುಂಬಾ ಕಷ್ಟ ಇದೆ. ಐ ಟ್ರೈಡ್ ಇಟ್ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಸರ್ ಕಮಾನ್ ಕಮಾನ್, ಇದ್ ಮಾಡ್ಬೋದು ಅಷ್ಟೇ ಸರ್. ಮೇಲಕ್ಕೆ ಹೋಗಿ ಸರ್. ಗುಡ್. ಬನ್ನಿ ಇಬ್ರು ಸೇರ್ ಸನ್ಮಾನ ಮಾಡೋಣ ಅವ್ರಿಗೆ. ಅದಕ್ಕೆ ನೀವು ಅದ್ಭುತವಾಗಿ ಡಿಪ್ಸ್ ಹೊಡೆದಿರೋದಕ್ಕೆ ನಮ್ಮಿಬ್ಬರ ಕಡೆಯಿಂದ ನಿಮಗೆ ಸನ್ಮಾನ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಹೊಡ್ರ ಕ್ಲಾಪ್ಸು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪು. ನೀವು ಇದುವರೆಗೂ ಯಾವ್ದೋ ಒಂದು ಕೆಲಸ ಮಾಡೋಕ್ಕಾಗದೆ ಇರೋದನ್ನ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಅಡಿಗೆ ಅಡ್ಗೆ, ಕುಕಿಂಗ್. ಏನ್ ಅಡ್ಗೆ ಮಾಡೋದು? ಒಳ್ಳೆ ಬೇಳೆ ಸಾರು ಮಾಡ್ತೀನಿ. ಹೌದಾ? ನಾಟ್ ಬ್ಯಾಡ್. ಮತ್ತೆ ಚಿಕನ್ ಚೆನ್ನಾಗಿ ಅಡಿಗೆ ಮಾಡ್ತೀನಿ. ಚಿಕನ್ ಸಾರು, ಮೊನ್ನೆ ತಾನೆ ಸೌದೆ ಒಲೆಯಲ್ಲಿ ಮಟನ್ ಸಾರು ಮಾಡೋದ್ ಕಲ್ತ್ಕೊಂಡೆ. ಮಟನ್ ಗೊಜ್ಜು ಚೆನ್ನಾಗಿ ಮಾಡ್ತೀನಿ. ಮತ್ತೆ ಈಗ ಇನ್ಫ್ಯಾಕ್ಟ್ ಆರಾಮ್ ಬಿಡ್ಬೋದು. ಬಿಟ್ರೆ ಅನ್ನೋದು ಒಂದು ತುಂಬಾ ಒಳ್ಳೆ ಅಡಿಗೆನೆ ಶುರು ಮಾಡ್ಬೋದು. ಹೋದ್ಸರಿ ಬಂದಾಗ ಚಿತ್ರಾನ್ನದ ಬಗ್ಗೆ ಒಂದು ರೆಸಿಪಿ. ಇವತ್ತು ಬೇಳೆ ಸಾರು ರೆಸಿಪಿ ಹೇಳಿ ಪ್ಲೀಸ್. ಯಾವ ತರ ಬೇಳೆ ಸಾರು ಬೇಕು? ದೇವಸ್ಥಾನ ತರದ ಬೇಳೆ ಸಾರು ಬೇಕಾ, ಅಥವಾ ಮನೆ ತರ ಬೇಳೆ ಸಾರು ಬೇಕಾ? ಮನೆ ತರದ್ ಹೇಳಿ. ಮನೆ ತರ ಅಪ್ಪು ಸ್ಪೆಷಲ್. ಇವಾಗ ದೇವಸ್ಥಾನದ ಅಪ್ಪು ಸ್ಪೆಷಲ್. ಇವಾಗ ದೇವಸ್ಥಾನದಲ್ಲಿ ಮಾಡುವಂತ ಬೇಳೆ ಸಾರು ಯಾವ ತರ ಇರುತ್ತೆ? ಏನಾಗುತ್ತೆ ಅಂದ್ರೆ, ನಾನ್ ಪ್ರೊಫೆಷನಲ್ ಆಗಿ ಹೇಳಿದಾಗ ಕೆಲವ್ರು ಮಾಡದ್ನೆಲ್ಲ ತಿನ್ನಕ್ ಚೆನ್ನಾಗ್ ಬರುತ್ತೆ, ಅದ್ರ ಜೊತೆ ರೆಸಿಪಿ ಬೇರೆ ಕೇಳು. ಬಟ್ ಅಫ್ಕೋರ್ಸ್ ಮಸ್ಟ್ ಬೇಳೆನ ನೆನೆಸ್ಬೇಕು. ಓಕೆ. ಬೇಳೆ ಜೊತೆಗೆ ಒಂದಷ್ಟು ತರಕಾರಿಗಳು, ನೂಕೋಲ್ ಇರ್ಬೋದು, ಇಷ್ಟಪಡುವಂತ ಬೀನ್ಸ್, ಕ್ಯಾರೆಟ್ ಮತ್ತೊಂದೆಲ್ಲ ಹಾಕ್ಬಿಟ್ಟು ಅದಕ್ಕೊಂದಷ್ಟು ಹುಣಸೆನು, ನೀರ್ ಮಾಡ್ಕೋಬೇಕಲ್ವಾ? ಸುಮ್ನೆ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾರ ಅಲ್ಲೇ ಹಾಕೊಬಹುದು. ಅಷ್ಟೇನಾ? ಏನ್ ತೊಂದ್ರೆ ಇಲ್ಲ ಅಲ್ವಾ? ಸಾರಿ, ಟೊಮೆಟೊ ಕೂಡ ಬೇಕಾದ್ರೆ ಟೊಮೆಟೊನ ಹಾಕೊಬಹುದು. ಒಂದ್ ಸ್ವಲ್ಪ ಬೇಳೆ ಸಾರು ಪುಡಿ, ಒಂದಷ್ಟು ಖಾರದ ಪುಡಿ. ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ಕುದಿಸೋ. ಸಾರಿ ಫಸ್ಟ್ ಬೇಕಾದ್ರೆ ಹಿಂಗ್ ಮಾಡ್ಬೋದು. ಬೇಳೆ ಮಾತ್ರ ಒಂದ್ 4 ಕೂಗರ್ಲಿ ಕೂಗಿಸ್ಬಿಡ್ಬೋದು. ಅದಾದ ನಂತರ ಸಪರೇಟ್ ಆಗಿ ಒಂದಷ್ಟು ತುಪ್ಪನೋ ಎಣ್ಣೆನೋ ನಿಮ್ಗೆ ಏನ್ ಬೇಕಾದನ್ನ ಒಂದ್ ಒಳ್ಳೆ ಅಡಿಗೆ ಮಾಡೋ ಪಾತ್ರೆಯಲ್ಲಿ ನಿಮ್ಮ ಬೇಕಾಗಿದ್ದಂತ ತರಕಾರಿಗಳೆಲ್ಲ ಹಾಕಿ, ಅದಕ್ಕೊಂದ್ 2 ಸ್ಪೂನ್ ಸಾಂಬಾರ್ ಪುಡಿ, 1 ಸ್ಪೂನ್ ಖಾರದ ಪುಡಿ, ಒಂದ್ ಸ್ವಲ್ಪ ಅರಿಶಿನ, ಹುಣಸೆಹಣ್ಣು ಅಕಸ್ಮಾತ್ ನೆನೆಸಿದ್ರೆ ಅದ್ರ ನೀರು
ಇಲ್ಲ ಅಂದ್ರೆ ಟೊಮೆಟೊ. ಟೊಮೆಟೊ ಏನೇನ್ ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಆದಷ್ಟು ಒಂದು ಬೇಯೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿ ಅದನ್ನ ಬೇಕು ಅದಕ್ಕೊಂದು ಸ್ವಲ್ಪ ನೀರ್ ಹಾಕೊಂಡು ಆ ತರಕಾರಿಗಳೆಲ್ಲ ಕುಕ್ ಆಗೋವರೆಗೂ ವೇಟ್ ಮಾಡ್ಬೇಕು. ಹಾ, ಸೊ ಸಾಂಬಾರ್ ಇಸ್ ರೆಡಿ. ಅಲ್ಲ, ಅದು ರೆಡಿ ಆಗುತ್ತೆ. ಅದಾದ್ಮೇಲೆ ಈ ದಾಲ್ನ ತೆಗೆದು ಅಲ್ಲಿ ಹಾಕಿ ಆಮೇಲೆ ಸಪರೇಟ್ ಆಗಿ ಒಂದು ಒಗ್ಗರಣೆಗೆ ನಿಮ್ಗೆ ಏನೇನು ಇಷ್ಟ ಹಾಕೊಂಬೋದು. ಒಂದ್ ಸ್ವಲ್ಪ ಜೀರಿಗೆ ಇರ್ಬೋದು, ಆಮೇಲೆ ಇನ್ನೊಂದು ಬ್ಲಾಕ್ ಅಂಡ್ ವೈಟ್ ಒಂದು ದಾಲ್ ತರ ಬರುತ್ತೆ. ಸಾಸಿವೆ ಅಲ್ಲಲ್ಲ, ಸಾಸಿವೆ ಇದೆ. ಸಾಸಿವೆ ಜೊತೆಗೆ ಇನ್ನೊಂದು ಬ್ಲಾಕ್ ಅಂಡ್ ವೈಟ್ ಏನೋ ಬರ್ತದೆ, ಏನೋ ಒಂದು ಸಾರಿ ಕರಿ ಉದ್ದು. ಕರಿ ಉದ್ದು ಇರ್ಬೋದು ಅದು. ಆಮೇಲೆ ಸಾಸಿವೆ, ಕರಿ ಉದ್ದು ಬರುತ್ತಾ ಬರಲ್ಲ. ಕರಿ ಉದ್ದು ಅದೇನೋ ಗೊತ್ತಿಲ್ಲ ಗುರು, ಮರ್ತೋಗ್ಬಿಟ್ಟು. ಬ್ಲಾಕ್ ಅಂಡ್ ವೈಟ್, ಬ್ಲಾಕ್ ಇರುತ್ತೆ ಈ ಕಡೆ ಸೈಡ್ ವೈಟ್ ಸಿಪ್ಪೆ ಇರೋದು. ಅದೊಂದು ದಾಲ್ ಬೇಸಿಕ್ಲಿ. ಕರೆಕ್ಟ್. ಓಕೆ, ಅದನ್ನು ಬೇಕಾದ್ರೆ ಒಗ್ಗರಣೆಗೆ ಯೂಸ್ ಮಾಡ್ಕೊಬೋದು. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾರಿ ಒಂದ್ ಸ್ವಲ್ಪ ಕರಿಬೇವು ಕರಿಬೇವು. ಆಮೇಲೆ ಅಫ್ಕೋರ್ಸ್ ನಿಮ್ಮ ಇಂಗು ಇಲ್ಲ ಇಂಗು ಸಾಂಬಾರ್ಗೆ ಹಾಕ್ಬಿಡ್ಬೋದು. ಸಾಂಬಾರ್ಗೆ ಹಾಕ್ಬೇಕು. ಇಲ್ಲ, ಇದು ಒಗ್ಗರಣೆಗೆ. ಇದಿಷ್ಟು ಹಾಕಿ ಸಾಂಬಾರ್ಗೆ ಹಾಕಿ ಲಾಸ್ಟ್ ಒಂದಷ್ಟು ಬೆಲ್ಲ ಹಾಕಿದ್ರೆ ಟೆಂಪಲ್ ಸಾಂಬಾರ್. ಎಲ್ಲ ಓಕೆ, ಏನು ಮಿಸ್ ಮಾಡೋದು. ಅದು ಲಾಸ್ಟ್ ಹಾಕೋಬೋದಮ್ಮ, ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಆಮೇಲೆ ಇದು ಟೆಂಪಲ್ ಸಾಂಬಾರು. ಇದು ದೇವಸ್ಥಾನದಲ್ಲಿ ಮನೇಲಿ ಮಾಡೋ ಸಾಂಬಾರು ಅಂದ್ರೆ ಬೆಳಗ್ಗೆ ಇರೋ ತರಕಾರಿ ಗಿರ್ಕಾರಿ ಎಲ್ಲ ಅಲ್ಲೇ ಹಾಕ್ಬಿಡೋದು, ಪೌಡ್ರು ಅಲ್ಲೇ ಹಾಕ್ಬಿಡೋದು. ಲಾಸ್ಟ್ ಅಲ್ಲಿ ಕುಚ್ಚಾದ್ಮೇಲೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಹೊಡಿತಾ ಇರೋದು ಅಷ್ಟೇ. ಇವಾಗ ಪುನೀತ್ ರಾಜ್ಕುಮಾರ್ ಅವರು ಇಷ್ಟು ಒಳ್ಳೆ ಬೇಳೆ ಸಾರು ಮಾಡ್ತಾರೆ ಅಂತ ವೆಜಿಟೇರಿಯನ್ ಫ್ಯಾನ್ಸ್ ಗಾಯ್ತು. ಈ ನಾನ್ ವೆಜ್ ರೆಸಿಪಿ ಒಂದ್ ಹೇಳ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ. ಅಲ್ಲ, ಬಟ್ ಅದು ಏನಂದ್ರೆ ಸ್ವಲ್ಪ ಅದನ್ನೆಲ್ಲ ಬರ್ಕೊಂಡಿರ್ತೀವಿ, ಅದೆಲ್ಲ ಡೈರೆಕ್ಟ್ ಆಗಿ ಬಾಯಿಗೆ ಬರಕ್ ಕಷ್ಟ ಆಗುತ್ತೆ. ಬಟ್ ಆದ್ರೂ ತುಂಬಾ ಬೇಸಿಕ್ ಆಗಿ ಬೇಕಾದ್ರೆ ಅಗೇನ್ ಕುಕ್ಕರ್, ಸ್ವಲ್ಪ ತುಪ್ಪ ಹಾಕಿದ್ರೆ ಯಾರಿಗೆ ಆದ್ರೆ ಹೆಂಗ್ ಬೇಕಾದ್ರೆ ಟೇಸ್ಟ್ ಆಗುತ್ತೆ. ಈಸಿಯೆಸ್ಟ್ಗೆ ಸ್ವಲ್ಪ ಅದಕ್ಕೆ ಮಟನ್ ಹಾಕೊಂಡು ಸ್ವಲ್ಪ ಅರಿಶಿನ, ಒಂದಷ್ಟು ಉಪ್ಪು, ಒಂದ್ ದೊಡ್ಡ ಸ್ಪೂನ್ ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡ್ಬಿಡೋದು. ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದೊಂದು 6-7 ಕುಗ್ಗಿಗೆ ಬಿಟ್ಬಿಡ್ಬೇಕು. ಚೆನ್ನಾಗಿ ಮೆತ್ತಗಿರುತ್ತೆ. ಅದಾದ್ಮೇಲೆ ಏನಂತ ಇನ್ನೊಂದ್ ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಬ್ಲಾಕ್ ಪೆಪ್ಪರ್, ಬೇಕಾದ್ರೆ ಒಂದಷ್ಟು ಗರಂ ಮಸಾಲ, ಇದೇ ಮಟನ್ ಒಳಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಇದು ಏನಂತಾರೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಸಾಕು. ಇವತ್ತು ಮಜಾ ಟಾಕೀಸ್ ಅಲ್ಲಿ ಅಪ್ಪು ಸ್ಪೆಷಲ್ ರೆಸಿಪಿ ಬೇಳೆ ಸಾರು ಹೇಳ್ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಯಾವ ತರ ಬೇಳೆ ಸಾರು ಮಾಡೋದು, ಮನೇಲಿ ಯಾವ ತರ ಬೇಳೆ ಸಾರು ಮಾಡೋದು ಅದನ್ನ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಮಟನ್ ಡಿಶ್ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಇದನ್ನ ದಯವಿಟ್ಟು ಅಪ್ಪು ಫ್ಯಾನ್ಸ್ ಎಲ್ಲರೂ ಯಾರ್ಯಾರು ನಮ್ಮ ಮಜಾ ಟಾಕೀಸ್ ನೋಡ್ತಾ ಇದ್ರೆ ದಯವಿಟ್ಟು ಟ್ರೈ ಮಾಡಿ. ನಾನು ಒಂದು ಬಿರಿಯಾನಿ ಮಾಡೋದನ್ನ 9 ವರ್ಷ ಪ್ರಾಕ್ಟೀಸ್ ಮಾಡಿದೆ. ಬಿಕಾಸ್ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಮಾಡೋರು. ಅಮ್ಮ ಅಲ್ಲ ಅಮ್ಮ ಏನೇನ್ ಕಳ್ಸ್ಕೊಡೋರು. ಅಪ್ಪ ತುಂಬಾ ಚೆನ್ನಾಗಿ ಬಿರಿಯಾನಿ ಮಾಡೋರು. ಸೊ ಅವ್ರ ಹತ್ರ ಕಲಿಬೇಕಾದ್ರೆ ಅವರು ತುಂಬಾ ಪರ್ಫೆಕ್ಟ್, ಇದಕ್ಕೆ ಇಷ್ಟ ಹಾಕ್ಬೇಕು. ಅದು ಟ್ರೈ ಮಾಡಿ 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 ಅದು ಸಾಕಾಗೋಗಿರೋದು. ಒಂದ್ಸಲಿ ನೀರ್ ಜಾಸ್ತಿ ಆಗ್ಬಿಡೋದು, ಇಲ್ಲಾಂದ್ರೆ ಒಂದ್ಸಲಿ ಮುಳ್ಳಕ್ಕಿ ಆಗ್ಬಿಡೋದು, ಇಲ್ಲಾಂದ್ರೆ ಇದು ಬೇಯಿಸ್ತಾ ಇರಲ್ಲ, ಆ ತರದೆಲ್ಲ. ಐ ಟುಕ್ 9 years ಟು ಪರ್ಫೆಕ್ಟ್ ದಟ್, ಬಟ್ ಐ ಪ್ರಾಮಿಸ್ ಯು ಐ ವಿಲ್ ಪ್ರಿಪೇರ್ ಬಿರಿಯಾನಿ ಫಾರ್ ಯು. ಸೊ ಈಗ ಪರ್ಫೆಕ್ಟ್ ಆಗಿದೆ 100%. ಸೂಪರ್. ನಾನು 150-200 ಜನಕ್ಕೆ ಬೇಕಂದ್ರೂ ಅಡಿಗೆ ಮಾಡ್ತೀನಿ. ಎಸ್, 150 ಜನಕ್ಕೆ ಎಷ್ಟು ಜನಕ್ಕೆ ಬೇಕಂದ್ರೂ ಅಡಿಗೆ ಮಾಡ್ತೀನಿ ನಾನು. ಆ ತರ ಪರ್ಫೆಕ್ಟ್ ಆಗೋಗಿದೆ. ಅಪ್ಪು ಅವ್ರ ಬಗ್ಗೆ ಒಂದು ಬಹಳ ಒಳ್ಳೆ ವಿಷಯ ಏನಂದ್ರೆ, ಅಂಡ್ ಇಟ್ಸ್ ತುಂಬಾ ರೇರ್ ಕ್ವಾಲಿಟಿ. ಅದು ತುಂಬಾ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದು ಇಡೀ ದಿನ ಶೂಟ್ ಮಾಡಿ ಎಷ್ಟೇ ಸುಸ್ತಾಗಿದ್ರು ಮದ್ವೆಗೆ ಏನಾದ್ರು ಇನ್ವೈಟ್ ಮಾಡಿದ್ರೆ ಇವರು ಆ ಲೊಕೇಶನ್ ಇಂದ ಅಥವಾ ಅವ್ರ ಮನೆಯಿಂದ ಎಷ್ಟೇ ದೂರ ಇರ್ಲಿ, ಅದರ್ ಕಾರ್ನರ್ ಆಫ್ ಬ್ಯಾಂಗ್ಳೂರ್ ಇರ್ಲಿ, ಮದ್ವೆಗೆ ಹೋಗಿ ವಿಶ್ ಮಾಡಿ ಬರ್ತಾರೆ. ಸೊ ದಿಸ್ ಇಸ್ ಅ ವೆರಿ ಯುನೀಕ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ಈ ಒಂದು ಅದ್ಭುತವಾದಂತ ಒಂದು ಕ್ವಾಲಿಟಿ ಎಲ್ಲಿಂದ ಶುರು ಆಯ್ತು? ನಮ್ಮ ಮನೆಗಳಲ್ಲಿ ಮದುವೆಗಳಾದಾಗ ಶಿವಣ್ಣ ಅವ್ರದ್ದಿರ್ಬೋದು, ಲಕ್ಷ್ಮಿ ಅವ್ರದ್ದಿರ್ಬೋದು, ನನ್ನ ಬ್ರದರ್ ರಾಘಣ್ಣ ಅವ್ರದ್ದಿರ್ಬೋದು, ಎಲ್ಲರ ಮದುವೆಗಳಾದಾಗ ನನ್ನ ಮದುವೆನು 99 ಆಗಿದ್ದು. ಎಷ್ಟೊಂದು ಜನ ಎಲ್ಲಾ ಕಡೆಯಿಂದನೂ ಬಂದಿದ್ರು. ನಾವು ಬಹುಶಃ ಇನ್ವೈಟ್ ಮಾಡಿದಂತ ಜನ ಮತ್ತು ಅಭಿಮಾನಿ ದೇವರುಗಳು ಎಲ್ಲರೂ ಬಂದು ಹೋಗಿದ್ರು. ಜೊತೆಗೆ ಎಲ್ಲೋ ಒಂದು ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿರ್ತೀವಿ, ಖುಷಿಯಾಗಿ ಮಾತಾಡ್ತಿರ್ತೀವಿ. ಅವ್ರು ಬಂದು ನಮ್ಮನ್ನ ಮದುವೆಗೆ ಬನ್ನಿ ಅಂತ ಕರೆದಾಗ ನಾವು ಹೋಗಿ ಬಂದ್ಬಿಟ್ರೆ ಅವ್ರಿಗೇನೋ ಒಂದು ಖುಷಿ, ಲೈಫ್ ಟೈಮ್ ಮೆಮೊರಿ. ಅದು ಲೈಫ್ ಟೈಮ್ ಮೆಮೊರಿ. ನಮ್ಗೇನೋ ಒಂದು ಸಮಾಧಾನ, ಹೋಗಿದೀವಿ ನೋಡ್ಕೊಂಡ್ ಬಂದಿವಿ. ಇನ್ಫ್ಯಾಕ್ಟ್ ನಾವು ಮದುವೆಗೆ ಹೋದ್ರೆ ಅಲ್ಲಿ ಕೂತ್ಕೊಂಡು ಕೆಲವು ಸಲ ಅನ್ಸುತ್ತೆ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಒಂದು ಬಫೆ ಗಿಫ್ ಎಲ್ಲ ತಿಂದು ಒಂದಷ್ಟೊತ್ತು ನಮ್ಮ ಸ್ನೇಹಿತರ ಜೊತೆ ಕಾಲ ಗಿಳ ಕಲಿಯೋಣ ಅಂತ. ಬಟ್ ಕಾರಣಾಂತರದಿಂದ ಆಗಲ್ಲ. ಹೌದು. ಬಟ್ ಆದ್ರೂ ಹೋಗೋದು 1 ನಿಮಿಷ, ಆದ್ರೆ ಜರ್ನಿ 2 hours ಇದ್ರೂ ಪರವಾಗಿಲ್ಲ. ಬಟ್ ಹೋಗಿ ಬಂದ್ಬಿಟ್ರೆ ನಮ್ಗೊಂದು ಸಮಾಧಾನ. ಅಷ್ಟೇ ಅಲ್ಲ, ಮದ್ವೆಗಳ ಜೊತೆ ನಾನು ನೋಡಿದೀನಿ ಪ್ರತಿಯೊಂದು ಕನ್ನಡದ ಚಿತ್ರರಂಗದ ಕಾರ್ಯಕ್ರಮ ಇರ್ಬೋದು, ಎಲ್ಲಿ ಯಾವಾಗ ಕರೆದ್ರು ಅಷ್ಟೇ. ಮತ್ತು ಹಾಡುಗಳು ಇರ್ಬೋದು, ಯುವ ನಟರು ಅವ್ರ ಹಾಡುಗಳು ಹಾಡಿದ್ದಾರೆ. ಆಮೇಲೆ ನನ್ನ ಸಿನಿಮಾ ಐಶ್ವರ್ಯಾಗನು ಆಡಿಯೋ ರಿಲೀಸ್ ಮಾಡಿದ್ದು ಅಪ್ಪು. ಪ್ರತಿಯೊಂದು ಚಿತ್ರರಂಗದ ಕಾರ್ಯಕ್ರಮಗಳು ನೋಡಿದೀನಿ. ಯಾವ್ದೇ ಕಾರ್ಯಕ್ರಮ ಕರೆದ್ರು ಹೊಸ ನಟರು ಇರ್ಬೋದು,
ಎಸ್ಟಾಬ್ಲಿಷ್ಡ್ ನಟರು ಇರ್ಬೋದು, ಬಂದೇ ಬರ್ತಾರೆ. ನೋಡಿದೀನಿ ಅದನ್ನ ಥ್ಯಾಂಕ್ ಯು ಅಂತ ಹೇಳ್ಬೇಕು ಈ ಒಂದು ವೇದಿಕೆ ಮೂಲಕ. ಥ್ಯಾಂಕ್ ಯು. ವರ್ಷಕ್ಕೆ ಮಿನಿಮಮ್ ಒಂದು 100 ಮದ್ವೆ ಅಟೆಂಡ್ ಮಾಡ್ತೀರಾ? ನಮ್ಮ ಮಜಾ ಟಾಕೀಸ್ ಮನೇಲೂ ಒಂದು ಮದ್ವೆ ನಡೀತು. ಆದ್ರೆ ನಿಮ್ಮನ್ನ ಇನ್ವೈಟ್ ಮಾಡದೇ ಇರೋದು ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ಸುತ್ತೆ. ಬರ್ತಿದ್ವಿ, ಬಟ್ ಅದೇನಂದ್ರೆ ನೀವು ಬಂದಿದ್ರೆ ಮದ್ವೆ ನಡೆದು ಬಿಟ್ಟಿರೋದು, ನನಗ್ ಪ್ರಾಬ್ಲಮ್ ಕಮ್ಮಿ ಆಗಿರೋದು. ಬಟ್ ನೀವು ಬರ್ಲಿಲ್ವಲ್ಲ, ಅದಕ್ಕೋಸ್ಕರ ಮದ್ವೆ ನಿಂತಾಗಿದೆ. ನೆಕ್ಸ್ಟ್ ಟೈಮ್ ನಮ್ಮ ಮಜಾ ಟಾಕೀಸ್ ಮನೇಲಿ ಮದ್ವೆ ಆದ್ರೆ ನಾವು ಅಪ್ಪ ಅವ್ರನ್ನ ಕರೀಲೇಬೇಕು. ಆಮೇಲೆ ಕುರಿ ಮದ್ವೆ ಆಗ್ಬಿಡುತ್ತೆ ಆಮೇಲೆ, ಅಲ್ವಾ? ಆಗ್ಲಿ ಬಿಡಿ, ನನಗ್ ತಲೆನೋವು ಕಮ್ಮಿ ಅಲ್ಲ. ಕುರಿ ಮದ್ವೆ. ಏಯ್ ನಿಲ್ಸ ಚಿರೋ ನಿಲ್ಸ. ಏಯ್ ಏನ್ರಾಗಿದೆ ನಿಮ್ಗೆ? ಏನ್ರಾಗಿದೆ? ಹೋದ್ವಾರಲೇ ಈಗ ತಾನೇ ಇವಳಿಂದ ನಿನ್ ಮದ್ವೆ ಮುರಿದು ಬಿದ್ದಿದೆ. ಏಯ್ ಮುತ್ತು, ವರಲಕ್ಷ್ಮಿ ಇವಳಿಂದಾನೇ ನಿನ್ ಮಕ್ಕುಗ್ದಿರೋದು. ಅಂತದ್ರಲ್ಲಿ ಏನ ನಿಮ್ಮಿಬ್ಬರದು ಇವಳ ಜೊತೆ ಕೊಲಾಬ್ರೇಷನ್? ಕೋಬ್ರಾ ಟೀನಲ್ಲಿ ಸತ್ತಿರೋ ಇರುವೆ ಬಿದ್ದಿದ್ರೆ ಟೀನ ಚೆಲ್ತೀವಿ, ಆದ್ರೆ ಬಿರಿಯಾನಿನಲ್ಲಿ ಇರುವೆ ಬಿದ್ದಿದ್ರೆ ಏನ್ ಮಾಡ್ತೀವಿ ಹೇಳ? ಅದಕ್ಕೆ ಏನ್ ಮಾಡಕ್ಕಾಗ, ಹಂಗೆ ತಿನ್ನೋದು, ಸುಮ್ನೆ ಹಿಂಗ್ ಸೈಡ್ಗೆ ಹಾಕ್ಬಿಟ್ಟು ತಿನ್ನೋದು ಅಷ್ಟೇ. ಅದಕ್ಕೆ ಇವತ್ತು ಅಪ್ಪು ಸಾರು ಬಂದಿದ್ದಾರಲ್ಲ, ನಮ್ಗೆಲ್ಲ ಬಿರಿಯಾನಿ ತಿಂದಷ್ಟೇ ಖುಷಿ ಆಯ್ತಾ ಇದೆ. ಸೊ ನಮ್ಮ ಮದ್ವೆ ಮಕ್ಕಳು ಸಂಸಾರದ ಗಲಾಟೆನೆಲ್ಲ ಪಕ್ಕಕ್ಕಿಟ್ಟು ಸೆಲೆಬ್ರೇಷನ್ ಮಾಡಲ್ ಬಂದಿದೀವಿ. ಏಯ್ ಮುಸ್ಕಮ್ಮ, ಕಂಕಳಲ್ಲಿ 8 ವರ್ಷದ ಮಗು ತಗೊಂಡ್ಬಂದ್ಬಿಟ್ಟು ನೀನೇನ್ ಇವಾಗ ಸೆಲೆಬ್ರೇಷನ್ ಅಂತ ಇದೆಯಲ್ಲಮ್ಮ ನೀನು? ಮೊದ್ಲು ಆ ಮಗುಗೆ ಇವ್ರಿಬ್ರಲ್ಲಿ ತಂದೆ ಯಾರು ಅನ್ನೋದನ್ನ ಕಂಡಿಡ್ಬೇಕು ತಾನೆ ನೀನು? ತಂದಿಡಿ. ಏಯ್ ಏಯ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಅದೇನ ತಂದಿಡಿ ಅಂದ್ಮೇಲೆ ತಂದಿಡ್ತೀನಿ. ಏನ್ ತಂದಿಡ್ಬೇಕಾ? ಅಪ್ಪ ತಂದಿಡಿ ಅಲ್ಲ ಕಣೋ, ತಂದಿಡಿ. ಅತ್ತೆ ಏನ್ ತಂದಿಡ್ಬೇಕು? ಅಯ್ಯೋ ನಿನ್ ತುಕ ಮುಚ್ಚ, ತಂದಿಡಿ. ಕಂಡಿಡಿ ಅಂತ ಇರೋದು. ಕಂಡಿಡಿ. ಅಯ್ಯೋ ಕಂಡಿಡಿ ಏನತ್ತು, ತಂದಿಡಿ ಅಂತ್ಯ, ತಂದಿಡಿ ಏನತ್ತು, ತಂದಿಡಿ ಅಂತ್ಯ. ನಿನ್ ಬಾಯಿಗೆ ಏನ್ ನನ್ ತಾಯಿಗೇನು ನಮಸ್ಕಾರ ಹೇಳ್ಬಿಡಪ್ಪ. ಅಷ್ಟೇನಾ? ಅಷ್ಟೇ. ಓಕೆ. ಒಬ್ರ ಕಂಡಿಡಿ ಅಂತೆಲ್ಲ ಯಾಕಪ್ಪ ತಲೆ ಕೆಡ್ಸ್ಕೊಬೇಕು? ನಾನೇ ತಪ್ಪು ಒಪ್ಕೊಂಡ್ಬಿಡ್ತೀನಿ. ಆ ಮಗು ನಂದಲ್ಲ, ಮುದ್ದು ಇವಳು ಆ ಮಗು, 3 ಜನ ಚೆನ್ನಾಗಿರ್ತಾರ ಬಿಡು. ಯಾಕೆ ತಂದು ಬಿಡೋ ನನ್ನ ಮಗನೇ? ತಪ್ಪು ಸರ್, ಚಿತ್ರಾನ್ನದ ಪೇಟ್ಲಿ ತರಬಿನ ಸೊಪ್ಪು ಇರುತ್ತಲ್ಲ, ಹಸಿಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನೆಲ್ಲ ಎತ್ಬಿಟ್ಟು ನನ್ನ ಪ್ಲೇಟ್ಗೆ ಹಾಕಕ್ಕೆ ಬರ್ತಾನಲ್ಲ ಇವನು. ಏಯ್ ನೋಡ, ಅದೆಲ್ಲ ನನಗೆ ಗೊತ್ತಿಲ್ಲ. ಇವಳು ನಿನ್ನ ಅಂತೀನಿ, ಇವಳ ಮಗು ನಿನ್ನ ಮಗುನೇ. ಅಯ್ಯೋ, ನೀವ್ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಇಬ್ರಲ್ಲಿ ಯಾರೋ ಒಬ್ರು ನನ್ ಗಂಡ ಆಗಿರ್ತೀರಾ. ಅದ್ಯಾರು ಅಂತ ಮುಂದೊಂದ್ ದಿನ ಗೊತ್ತಾಗುತ್ತೆ. ಅಪ್ಪು ಅವ್ರು ಬಂದಾಗ ಅವ್ರ ಮುಂದೆ ಈ ಜಗಳ ಎಲ್ಲ ಬೇಕಾ? ಬನ್ನಿ ಕಲ್ಲೊಡೆಯೋಣ ಸ್ನೇಹ ಕೂಟಕ್ಕೆ. ಕಲ್ಲೊಡೆಯೋಣ ಸ್ನೇಹ ಕೂಟಕ್ಕ? ಏನಂಗಂದ್ರೆ? ಕಮ್ ಆನ್, ಲೆಟ್ಸ್ ರಾಕ್ ದ ಪಾರ್ಟಿ. ಅಯ್ಯೋ ಮಕ್ಕೆ, ಲೆಟ್ಸ್ ರಾಕ್ ದ ಪಾರ್ಟಿಗೆ ಕಲ್ಲೊಡೆಯೋಣ ಸ್ನೇಹ ಕೂಟಕ್ಕೆ ಅಂತ ಹೇಳು. ಅಲ್ಲ, ಮಕ್ಕಕ್ಕೆ ಮುಸ್ಕಾಕೊಂಡು ಗುಮ್ಮನಂಗ್ ಬಂದವಳು ನೀನ್ ತಾನೆ ನೀನು. ಈಗ ನೋಡಿದ್ರೆ ಕಮ್ ಲೆಟ್ಸ್ ರಾಕ್ ದ ಪಾರ್ಟಿ ಅಂತೆ. ಅಲ್ಲ ಮುಸ್ಕಮ್ಮ, ಒಬ್ಬ ತಾಯಿ ಅಂದ್ರೆ ಏನ್ ಗೊತ್ತಾ? ಮಕ್ಕಳನ್ನ ನೋಡ್ಕೊತಾ ಇರುವಾಗ ಆ ದೇವ್ರೆ ಪ್ರತ್ಯಕ್ಷ ಆದ್ರೂ 5 ನಿಮಿಷ ವೆಯ್ಟ್ ಮಾಡಪ್ಪ ದೇವ್ರೆ, ಮಗುಗೆ ಊಟ ಮಾಡಿಸಿ ಹಾಲು ಕುಡಿಸಿ ಬರ್ತೀನಿ ಅಂತ ಹೇಳೋಳು, ಅವಳು ತಾಯಿ. ಆದ್ರೆ ನೀನು ಮಗುನೇ ಬಿಟ್ಬಿಟ್ಟು ಇಲ್ಲಿ ಬಂದು ರ್ಯಾಕ್ ಮಾಡಕ್ ಬಂದಿದ್ಯಲ್ಲಮ್ಮ ನೀನು. ಅಯ್ಯೋ, ಆ ದೇವ್ರು ಯಾವಾಗ ಪ್ರತ್ಯಕ್ಷ ಆಗ್ತಾನೋ ಅನ್ನೋದು ಗೊತ್ತಿಲ್ಲ. ಆದ್ರೆ ನಮ್ಮ ಪಾಲಿಗೆ ಅಭಿಮಾನಿಗಳೇ ನಮ್ ದೇವ್ರು ಅಂದಿರೋ ಅಪ್ಪು ಅವರೇ ನಮ್ ದೇವ್ರು. ಥ್ಯಾಂಕ್ ಯು. ಅಭಿಮಾನಿಗಳೇ ನಮ್ಮನೆ ದೇವ್ರು. ಇವತ್ತು ಜೀವ ಹೋದ್ರೂ ಪರವಾಗಿಲ್ಲ, ಇವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡೇ ಹೋಗೋದು. ಶಾಬಾಷ್ ಮುತ್ತು ಎಂಟಿ, ಮೆಚ್ಚದೆ ನಿನ್ನ. ಏನ್ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಬಂದಿದ್ದೀರಾ? ಒಬ್ರ ದೀಪಾವಳಿಗೆ ಪಟಾಕಿ ಹೊಡೆದ್ರೆ ಸೆಲೆಬ್ರೇಷನ್, ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹಂಚಿದ್ರನೆ ಸೆಲೆಬ್ರೇಷನ್, ಯುಗಾದಿಗೆ ಬೇವು ಬೆಲ್ಲ ತಿಂದ್ರೇನೆ ಸೆಲೆಬ್ರೇಷನ್. ಆದ್ರೆ ಮಜಾ ಟಾಕೀಸ್ಗೆ ಅಪ್ಪು ಅವ್ರು ಬಂದಿರೋದೇ ಸೆಲೆಬ್ರೇಷನ್. ನೋಡೋ ಇವರು ಪಾಪ, ಅವ್ರು ನಿಮ್ಮನ್ನ ನೋಡ್ಬಿಟ್ಟು ಇವ್ರು ಯಾಕಾದ್ರೂ ಬಂದ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ವಿ ಅಂತ ಯೋಚನೆ ಮಾಡ್ತಾ ಇದಾರೆ. ತಪ್ಪು ಸರ್, ನಾವು ಬಂದಿದ್ದು ನಿಮಗೆ ಬೇಜಾರಾಯ್ತಾ ಸರ್? ಇಲ್ಲ ಹೇಳಿ ಸರ್, ಇಡೀ ಪ್ರಪಂಚಕ್ಕೆ ಚಾಲೆಂಜ್ ಮಾಡ್ತೀನಿ. ನನ್ನಂತ ಇನ್ನೊಬ್ಬ ಅಭಿಮಾನಿ ನಿಮ್ಗಿಲ್ಲ ಸರ್. ಗಂಡ ಕುರಿ ಅದೇ ಡೌಟ್ ಅಮ್ಮ ಇರೋದು, ಕುರಿ ಗಂಡ ಹೆಣ್ಣ ಅನ್ನೋದೇ ಡೌಟ್ ಅಂತ ಹೇಳ್ತಾರೆ. ಅವ್ಳು ಹೇಳಿದ್ದು ಗಂಡ ಕುರಿನ ಹೆಣ್ ಕುರಿನ ಅಂತಲ್ಲ, ಗಂಡ ಕುರಿ ಅಂತ ಹೇಳಿದ್ದು. ಓ ಹಂಗಂದ್ರೆ ಒಪ್ಕೊಂಬಿಟ್ಟ ಇವನು ಗಂಡ ಅಂತ. ಬೇರೆ ಏನಾರ ಹೇಳಮ್ಮ. ಏನು ಅಂದ್ರೆ
ಇಬ್ರು ಒಪ್ಕೊಂಬಿಟ್ಟ. ಇಲ್ಲಪ್ಪ ಮ್ಯಾಟ್ರಿಕ್ ಬರಮ್ಮ ಫಸ್ಟ್. ನೀವೇನ್ ಚಾಲೆಂಜ್ ಮಾಡೋದು? ನಾನ್ ನಿಮಗ್ ಚಾಲೆಂಜ್ ಹಾಕ್ತೀನಿ. ನಾನೇ ಅಪ್ಪು ಸರ್ಗೆ ಬೆಸ್ಟ್ ಫ್ಯಾನ್. ಏ ತುಸ್ಕಮ್ಮ, ನಾನೊಬ್ಬ ಇಳಿದೀನಿ ನಾನು. ನನ್ನ ಬಿಟ್ಟು ನೀವು ದೊಡ್ಡ ಫ್ಯಾನ? ನೋವೇ ಚಾನ್ಸ ಇಲ್ಲ. ನಾನೇ ದೊಡ್ಡ ಫ್ಯಾನು ಅಪ್ಪ ಅವ್ರಿಗೆ. ಅಪ್ಪ ಇವಾಗ ಅಪ್ಪ ಅವ್ರು ಬಂದಿದ್ದಾರೆ. ನಾನ್ ದೊಡ್ಡ ಫ್ಯಾನು ಅಂತ ಕಿತ್ತಾಡ್ತಾ ಇದ್ರ. ಅದ್ ಹೆಂಗ್ ಹೇಳ್ತೀರಾ ನಾನೇ ದೊಡ್ಡ ಫ್ಯಾನು ಅಂತ? ಹೆಂಗೆ ಅಂತ ಗೊತ್ತಾಗ್ಬೇಕಾ? ಹಾ. ಹೆಂಗೆ ಅಂತ ಗೊತ್ತಾಗ್ಬೇಕಾ? ಮಾರ್ಕ್ ಇದು. ಅಪ್ಪು ಸರ್ ನೋಡಿ ಸರ್, ನೋಡಿ ಮಿಲನ ಪಿಕ್ಚರ್ ನೋಡಕ್ ಹೋದಾಗ ಬ್ಲಾಕ್ ಅಲ್ಲಿ ಟಿಕೆಟ್ ತಗೋಬೇಕಾದ್ರೆ ಪೊಲೀಸ್ ಅವರು ಒತ್ತಿರೋ ಮಾರ್ಕ್ ಅದೇ ತಿಂದ್ರು ಪರವಾಗಿಲ್ಲ ಅಂತ ಅವತ್ತು ನಿಮ್ ಪಿಕ್ಚರ್ ನೋಡ್ಕೊಂಡೇ ಬಂದೆ ಸರ್. ಸೊ RCB ಕಪ್ ಸ್ಟಾರ್ ಅಂದ್ರೆ ಅಪ್ಪು. ಅಕ್ರಪ್ಪ ಸ್ಟೆಪ್ ಬಂದವ್ರೆ ಅಪ್ಪು. ಮತ್ತ ಏನ್ ಫ್ಯಾನ್ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಬರ್ಲಿ ನಿಂದೊಂದು. ಈಗ ಬಂತು ತೋಡಮ್ಮ. ನೋಡಿ ಸರ್, ನೋಡಿ ಸರ್, ಇಲ್ಲಿ ನೋಡಿ ಸರ್. ಮಾರ್ಕು ಸರ್, ಈ ಚಾಕಿ ಪಿಕ್ಚರ್ ರಿಲೀಸ್ ಆಗಿದ್ರಿನ ಬೇಗ ಪಿಕ್ಚರ್ ಹಾಕಿಲ್ಲ ಅನ್ಬಿಟ್ಟು ದೊಡ್ಡ ಗಲಾಟೆ ಆಗ್ಬಿಡ್ತು ಸರ್. ಆಗ ಪೊಲೀಸ್ ಅವರು ಬಾರಿಸಿದ್ವು ಅದೇ ಸರ್ ಇದು. ಆ ತಾಯ ಇನ್ನೂ ಇದೆ. ನಾನೇ ದೊಡ್ಡ ಫ್ಯಾನು. ಬಿಸಿಲಿಗೆ ಹಾಕದ ಗ್ಲಾಸ್ ಅಪ್ಪು ನಮ್ಮ ಬಾಸ್. ಸ್ಪೀಡ್ ಅಂದ್ರೆ ರೇಸ್, ಅಪ್ಪು ಅಂದ್ರೆ ಮಾಸ್. ಲೈಕ್ ಆಯ್ತು. ಥ್ಯಾಂಕ್ ಯು. ಏ ಮುಸ್ಕಮ್ಮ, ನೀನೇನ್ ಮಾಡ್ತೀಯ ಈಗ? ಫ್ಯಾನ್ ಅಂತ ಬಂದ್ರೆ ಗಂಟನು ಮೀರ್ಸ್ತೋಳ್ ನಾನು ಅಪ್ಪು ಸರ್. ನೋಡಿ, ಯಾವುದೇ ಹುಡುಗಿ ಆದ್ರೂ ಮೊಬೈಲ್ ಬಿಟ್ಟು 5 ನಿಮಿಷನೂ ಇರಲ್ಲ. ಮೇಕಪ್ ಮಾಡ್ಕೊಳ್ದೆ ಆಚೆನೂ ಕಾಲಿಡಲ್ಲ. ಅಂತದ್ರಲ್ಲಿ ನಾನು ಹುಡುಗರು ಸಿನಿಮಾ ನೋಡೋಕೆ ಅಂತ ಮೊಬೈಲ್ ನ ಮನೇಲೆ ಬಿಸಾಕಿ ಮೇಕಪ್ ಹಾಕೊಳ್ದೆ ಬರೀ ಹುಡುಗರೇ ಕೂತಿರೋ ಫ್ರಂಟ್ ರೋ ನಲ್ಲಿ ಸೀಟ್ ಇಲ್ಲ ಅಂದ್ರೂ ನೆಲದ ಮೇಲೆ ಕೂತ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ನೋಡಿದೀನಿ. ಅದಕ್ಕೆ ನಾನು ದೊಡ್ಡ ಫ್ಯಾನು. ಅಡಿಗೆ ಮನೇಲಿ ಮಿಕ್ಸಿ, ಅಪ್ಪು ಡ್ಯಾನ್ಸ್ ಸೆಕ್ಸಿ. ಮೋಡ ಇದ್ರೆ ರೇನು, ಅಪ್ಪು ಫ್ಯಾನ್ ನಾನು. ಸೂಪರ್ ಸೂಪರ್, ಲೈಕ್ ಆಯ್ತು ನಂಗೆ, ಲೈಕ್ ಆಯ್ತು. ಕೊರೆ ಇದೆಲ್ಲ ನೋಡಿದ್ರೆ ಬಿದ್ದಾಯ್ತು ಕಣ ನಿಂದು. ಏನ್ ಬಿದ್ದೈತಪ್ಪ? ಏನ್ ಹುಡುಕ್ತಾ ಇದ್ಯಾ? ಏನೋ ಬಿದ್ದೋಯ್ತು ಅಂದಲ್ಲ, ಎತ್ಕೊಬಿಡೋಣ ಅಂತ. ಕಾಂಪಿಟೇಷನ್ ಅಲ್ಲಿ ನೀನ್ ಬಿದ್ದೋಯ್ತು ಅಂದಿದ್ದು. ಹಂಗಂದ? ನೀನೇನ್ ಅನ್ಕೊಂಡೆ? ನಾನು ಅದೇ ಅನ್ಕೊಂಡೆ. ಹೆಂಗಮ್ಮ ಕಾಂಪಿಟೇಷನ್ ಬಿದ್ದೋಗ್ಬಿಡ್ತೀನಿ? ಅಪ್ಪು ಸರ್, ಯಾವ್ದೋ ಚೈಲ್ಡ್ ಫ್ಯಾನ್ ಕೆಲ ಬಿದ್ದೋಗ್ಬಿಡ್ತೀನ ನಾನು. ಇಲ್ಲ ನೋಡಿ ಸರ್, ಕಿಡ್ನಿ ಮಾಡ್ಕೊಂಡ್ಬಿಟ್ಟವನೆ. ಮತ್ತೆ ಅಪ್ಪು ಸರ್, ಅವತ್ತು ನಮ್ಮ ಏರಿಯಾದಲ್ಲಿ ದೊಡ್ಡ ಗ್ಯಾಂಗ್ ವಾರ್ ಆಗ್ತಾ ಇತ್ತು. ಕಂಡಲ್ಲಿ ಮಚ್ಚು ಬೀಸ್ತಾ ಇದ್ರು. ಆದ್ರೆ ಅವತ್ತೇ ಅಣ್ಣ ಬಾಂಡ್ ಸಿನಿಮಾ ರಿಲೀಸ್ ಆಗಿತ್ತು. ಅದು ಗೊತ್ತಾಗಿ ಆ ಗ್ಯಾಂಗ್ ವಾರ್ ಮತ್ತೇನೆ ತೂರ್ಕೊಂಡು ಹೋದೆ. ಆಗ ಬಿದ್ದಿದ್ ಮಚ್ಚೇಟಿತ್ತು. ಆದ್ರೂ ಎಡಗೈಯಲ್ಲಿ ಬರ್ತಾ ಇರೋ ರಕ್ತನ ತಡ್ಕೊಂಡು ಬಲ್ಗೈಯಲ್ಲಿ ಇಡೀ ಪಿಕ್ಚರ್ ಅಂತ ವಿಷಲ್ ಹೊಡ್ಕೊಂಡು ನೋಡ್ದೆ. ಆಮೇಲೆ ಬಂದು ಹೊಲಿಗೆ ಹಾಕ್ಸ್ಕೊಂಡೆ ಸರ್. ಅದಕ್ಕೆ ನನ್ನಂತ ಫ್ಯಾನ್ ಇನ್ನೊಬ್ಬ ಇಲ್ಲ ಸರ್. ಮನೆಗ್ ಬಂದವ್ರ ನೆಂಟ್ರು ಅಪ್ಪು ಫ್ಯಾನ್ಸ್ ಪಂಟ್ರು. ಪೊಲೀಸ್ ಅಂದ್ರೆ ಕಾಕಿ, ಅಪ್ಪು ಪಿಕ್ಚರ್ ಜಾಕಿ. ನೀನ್ ಯಾವ ತೊಟ್ಟ ಫ್ಯಾನ್? ಫ್ಯಾನ್ ಅಂದ್ರೆ ನನ್ನ ತರ ಇರ್ಬೇಕಣ್ಣ. ಅಪ್ಪು ಸರ್, ನನಗೆ ಈಗಲೂ ಎಡಗಾಳಲ್ಲಿ ನನಗೆ ತುಂಬಾ ಹೊತ್ತು ನಡಿಯಕ್ಕೆ ಆಗಲ್ಲ, ಗೊತ್ತಾ ಸರ್? ಪೊಲೀಸ್ ಅವ್ರು ಬಾಂಬೆ ಕಟ್ಟಾಕಿದ್ರಾ? ಇಲ್ಲಮ್ಮ, ಒಂದು ಸಲ ಕಟೌಟ್ ಹಾಕಕ್ ಹೋದಾಗ ಚಾರಿ ಬಿದ್ಬಿಟ್ಟು ನನ್ನ ತಾಲ್ಗೆ ತೇಟ್ ಮಾಡ್ಕೊಂಡ್ಬಿಟ್ಟೆ. ಆದ್ರೂ ಪ್ರತಿ ಸಲ ಅಪ್ಪು ಸಾರ್ ಪಿಕ್ಚರ್ ರಿಲೀಸ್ ಹಿಂದಿನ ದಿನನೇ ಕಟೌಟ್ ತರ್ತೀನಿ, ನಾನೇ ಆರನ್ನು ಹಾಕ್ತೀನಿ. ಅದಕ್ಕಿಂತ ಒಳ್ಳೆ ಫ್ಯಾನ್ ಬೇಕಂತ ಸರ್. ರಾಜಣ್ಣನ್ ಸಣ್ಣ ಆಕ್ಟಿಂಗ್ ಅಲ್ಲಿ ಗಣ್ಣು. ತಪ್ಪಾದ್ರೆ ಕ್ಷಮಿಸಿ, ಅಪ್ಪಿಪ್ಪರ್ ವಂಶಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ತಿನ್ಕೊಳ್ಳಿ ಸರ್. ಏನ್ ತಿನ್ಬೇಕು? ಅವ್ರು ತಿನ್ಕೊಂಡ್ ಬಂದಿರ್ತಾರೆ. ಏನ್ ತಿಂತಾರೆ ಅವರು? ನಾನು ಹೇಳಿದ ಇಲ್ಲಿ ತಿನ್ಕೊಳ್ಳಿ ಅಂತ. ನಿಂತ್ಕೊಳ್ಳಿ ಅಂತ. ಅದೇ ಬ್ಲಾಕ್ ಅಲ್ಲಿ ಸಿಕ್ಕರೆ ಟಿಕೆಟ್ ಅಪ್ಪು ಪಿಕ್ಚರ್ ಸೋಲ್ಡ್ ಔಟ್. ಕ್ಲಾಸು ಮಾಸು ಮಿಕ್ಸ್, ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್. ಈಗ ನಂದು ತುಜಾ ಬಾರ್, ಇವರು ಪವರ್ ಸ್ಟಾರ್.
ಪಂಚೆ ಮೇಲೆ ಜುಬ್ಬ, ಅಪ್ಪು ಬಂದ್ರೆ ಹಬ್ಬ. ಈಗ ನಾನು ಚಿಕ್ಕ ವಯಸ್ಸಲ್ಲೇ ಅವಾರ್ಡು, ಫ್ಯಾನ್ಸ್ ಕೊಟ್ಟವ್ರೆ ರಿವಾರ್ಡು. ಬೆಳಗಾವಿ ಕುಂದ ನಮ್ಮಪ್ಪನೇ ಚಂದ. ಅಪ್ಪ ಸರ್, ಜೀವನದಲ್ಲಿ ಇಷ್ಟು ದಿನ ನಾನು ಎಲ್ಲರ ಹತ್ರನು ಮಕ್ಕುಗಿಸ್ಕೊಂಡು ಅವ್ರ ಹತ್ರ ಬೈಸ್ಕೊಂಡೇ ಬದುಕಿದ್ದೆ. ಆದ್ರೆ ಇವತ್ತು ಸಿಕ್ಕಾಪಟ್ಟೆ ಸಂತೋಷ ಆಗ್ತಾ ಇದೆ ಸರ್. ನನ್ನ ಜನ್ಮ ಸಾರ್ಥಕ ಆಗ್ಬಿಡ್ತು ಸರ್, ಸಾರ್ಥಕ. ಹೌದು ಸರ್, ನನಗೂ ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಡ್ತು. ಏನಪ್ಪಾ, ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಡ್ತು. ನನಗ್ ಬರೀ ಸಂತೋಷ ಆಯ್ತು. ಥ್ಯಾಂಕ್ಸ್. ನನಗೆ ಆಗುತ್ತಾ ಇರೋ ತುಷಿಗೆ ಯಾರು ಏನ್ ಹೇಳಿದ್ರು ತೊಟ್ಟು ಬಿಡ್ತೀನಿ. ವಾ ಮುಸ್ಕಮ್ಮ, ಇದೇ ಒಳ್ಳೆ ಚಾನ್ಸು ನೋಡು. ಏನ್ ಕೇಳಿದ್ರು ಕೊಟ್ಬಿಡ್ತಾನಂತೆ. ಗಂಡ ಬೇಕು ಅಂತಿದೆ. ಒಂದ್ ಕೆಲ್ಸ ಮಾಡು, ಬಿಡ್ಬೇಡ. ಇಬ್ರನ್ನ ಇಟ್ಕೊಂಡು ರುಬ್ಬು, ಇಬ್ರಲ್ಲಿ ಒಬ್ರು ಗಂಡ ಅಂತ ಒಪ್ಕೋತಾರೆ. ಬಿಡ್ಬೇಡ. ಕಮ ಯಾವ್ದೇ ಕಾರಣಕ್ಕೂ ಮುಖ ನೋಡ್ಬೇಡಿ. ಆಮೇಲೆ ಸಿಗ್ತೀನಿ. ಬಾರ ಅಪ್ಪು ಸರ್, ಆಮೇಲೆ ಸಿಗ್ತೀನಿ. ಯಾರಾದ್ರೂ ಈ ತರ ಫ್ಯಾನ್ ಸಿಗಿದ್ರಾ? ಇಲ್ಲ ಈ ತರ ಸ್ಟೆಪ್ ಹಾಕೊಂಡು ಈ ತರ ಎಲ್ಲ ಇದ್ ಮಾಡ್ಕೊಂಡು ಸಖತ್ತಾಗಿ ಸಿಕ್ಕಾಪಟ್ಟೆ. ಅಲ್ಲ, ಈ ಸಂದರ್ಭದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾನ್ಸ್ ಯಾರು ಒಂದು ಏನಾರು ಮಾಡಿರೋದು ಫ್ಯಾನ್ ನಿಮಗೆ ಆಶ್ಚರ್ಯ ಆಗಿದ್ದು, ಖುಷಿ ಆಗಿದ್ದು? ಅದು ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಎಷ್ಟೊಂದು ಮರೆಯಕ್ಕಾಗದೇ ಇರುವಂತ ಘಟನೆಗಳಿದೆ. ಪ್ರತಿ ಸಲನೂ ಒಂದು ಹುಟ್ಟಿದಬ್ಬ ಇರ್ಬೋದು ಅಥವಾ ಒಂದು ಸಿನಿಮಾ ರಿಲೀಸ್ ಆದಾಗಿರ್ಬೋದು, ಅವ್ರದೇ ಆದಂತ ಒಂದೊಂದು ರೀತಿಯಲ್ಲಿ ಅವರೊಂದು ಖುಷಿಯನ್ನ ತೋರಿಸ್ಕೊಂತಾರೆ. ಅದಕ್ಕೆ ಎಷ್ಟೇ ಮಾತುಗಳಲ್ಲಿ ಹೇಳಿದ್ರು ಕಡಿಮೆನೇ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಒಬ್ಬ ನಾರ್ಮಲ್ ಮನುಷ್ಯನೇ ಅವ್ರ ತರ. ಅವರಲ್ಲಿ ನನ್ನನ್ನು ನೋಡಿ ಏನೋ ಇಷ್ಟಪಡ್ತಾರೆ ಅಂದಾಗ ನಂದು ಒಂದೇ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಆದಷ್ಟು ನಾರ್ಮಲ್ ಆಗಿ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ನಾರ್ಮಲ್ ಆಗಿರ್ಬೇಕು ಅಂತ ಪ್ರಯತ್ನ ಪಡ್ತೀನಿ ಅಷ್ಟೇ ಹೊರತು ಅವ್ರು ಮಾಡೋ ಒಂದೊಂದು ಕೆಲಸಗಳು ತುಂಬಾ ಸಂತೋಷ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿನ ಮಕ್ಕಳು ನಂದೊಂದು ಫೋಟೋ ನೋಡೋದಾಗಿರ್ಬೋದು ಅಥವಾ ಒಂದು ಆಡ್ ನೋಡೋದಾಗಿರ್ಬೋದು, ಒಂದು ಹಾಡ್ ನೋಡೋದಾಗಿರ್ಬೋದು, ಸಿನಿಮಾ ನೋಡೋದಾಗಿರ್ಬೋದು, ಅವ್ರು ನಾನು ರೆಕಗ್ನೈಸ್ ಮಾಡ್ತಾರೆ. ಅದು ನನ್ನ ಫ್ರೆಂಡ್ ಮಕ್ಕಳೇ ಆಗಿರ್ಬೋದು ಅಥವಾ ನನ್ನ ಅಭಿಮಾನಿಗಳ ಮಕ್ಕಳೇ ಆಗಿರ್ಬೋದು, ಅಥವಾ ರೋಡಲ್ಲಿ ನಾನು ಯಾವಾಗ ಹೋದಾಗ ಪಕ್ಕದ ಕಾರಲ್ಲಿ ಇರ್ಬೋದು, ಬೈಕಲ್ಲಿ ಇರ್ಬೋದು, ನಿಂತಿರೋ ಮಕ್ಳು ಇರ್ಬೋದು, ಅವ್ರು ಬಂದು ನಾನು ರೆಕಗ್ನೈಸ್ ಮಾಡಿ ಅಪ್ಪು ಅಂದಾಗ ಅದೊಂದು ಸಂತೋಷ ಆಗುತ್ತಲ್ಲ, ಅದೊಂದು ಆ ಸಂತೋಷಕ್ಕೆ ಏನ್ ಹೇಳೋದು ಅಂತಾನೆ ಗೊತ್ತಾಗಲ್ಲ. ಓಕೆ, ಇವಾಗ ನಾವೆಲ್ಲ ಟ್ರಾವೆಲ್ ಮಾಡೋದಕ್ಕೆ ಸೈಕಲ್ ಹೊಡಿತಾ ಇರ್ತೀವಿ. ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನ್ನೋದು ಆಸೆ ಇರುತ್ತೆ. ಆದ್ರೆ ನೀವು ಸೈಕಲ್ ಹೊಡ್ಕೊಂಡೇ ಟ್ರಾವೆಲ್ ಮಾಡ್ತಿರಲ್ಲ, ಎಲ್ಲೆಲ್ಲಿ ಹೋಗ್ತೀರಾ ಸೈಕ್ಲಿಂಗ್? ನಮ್ ಬೆಂಗಳೂರು ಅಕ್ಕಪಕ್ಕನೆ ಒಳ್ಳೊಳ್ಳೆ ಜಾಗಗಳಿದೆ. ಆಕ್ಚುಲಿ ಸೈಕ್ಲಿಂಗ್ ಟ್ರ್ಯಾಕ್ಸ್ ಇದೆ. ಈ ಲಾಕ್ ಡೌನ್ ಸಂದರ್ಭದಲ್ಲಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ನನ್ನ ಸ್ನೇಹಿತರಲ್ಲೇ ಒಂದು 50-60% ಸೈಕ್ಲಿಂಗ್ ಇಳಿದ್ಬಿಟ್ರು. ಆಮೇಲೆ ನಾವೇ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಕೆಲವು ಕಡೆ ಓಡಾಡಿದಾಗ ಸುಮಾರು ಸೈಕಲ್ಗಳು ಕಾಣೋದು. ಪವರ್ ಸ್ಟಾರ್ ಗೋಯಿಂಗ್ ಆನ್ ಅ ಸೈಕಲ್, ಬೇರೆಯವ್ರು ನೋಡಿದ ತಕ್ಷಣ ಬಂದು ಮಾತಾಡ್ಸೋದು, ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪೋಸ್ ಮಾತಾಡೋದೇ ಬೇಡ. ಫುಲ್ ಮಾಸ್ಕ್ ಇರುತ್ತೆ. ಹೆಂಗು ಈಗ ಮಾಸ್ಕ್ ಬೇರೆ ಇದೆಯಲ್ಲ, ಆ ಮಾಸ್ಕ್ ಜೊತೆ ಇನ್ನೊಂದು ಮಾಸ್ಕ್ ಹಾಕಿ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಹಾಕಿರ್ತೀವಿ, ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ ಎಲ್ಲರೂ ಸೈಕಲ್ ಹೊಡ್ಕೊಂಡು ಹೋಗ್ಬೋದು. ಆಕ್ಚುಲಿ ಇದೊಂದು ತಮಾಷೆ ಇತ್ತು. ಸುಮಾರು 9-10 ವರ್ಷದಿಂದ ನಮ್ ಕನಕಪುರ ರೋಡ್ ಅಲ್ಲಿ ನಾವು ಹೋಗ್ತಾ ಇದ್ವಿ ಮುತ್ತತ್ತಿಗೆ, ಅಣ್ಣ ಬಾಂಡ್ ಶೂಟಿಂಗ್ ನಡೆಯೋ ಟೈಮ್ ಅಲ್ಲಿ. ಅವಾಗ ಏನಾಯ್ತು, ನಾನು ಬಂದು ಹೊಸದಾಗೆ ನನ್ನ ವೈಫ್ ನನಗೊಂದು ಸೈಕಲ್ ಗಿಫ್ಟ್ ಮಾಡಿದ್ಲು. ಆ ಸೈಕಲ್ ಹೊಡ್ಕೊಂಡು ಹೋಗ್ಬೇಕಾದ್ರೆ ನಾನು ಪ್ರೊಫೆಷನಲ್ ಒಂದು ಹೆಲ್ಮೆಟ್ ಗ್ಲಾಸಸ್ ಎಲ್ಲ ಹಾಕೊಂಡು ಹೊಡ್ಕೊಂಡು ಹೋಗ್ತಾ ಇದ್ದೆ. ಬೈಲಲ್ಲಿ ಯಾರೋ ಹುಡುಗ ಇದ್ದ. ಅಯ್ಯೋ ಇವ್ನು ಯಾರೋ ನೋಡಲ್ಲ ಸೈಕಲ್ ಮೇಲೆ ಹೆಲ್ಮೆಟ್ ಹಾಕೊಂಡು ನೋಡ್ತಾರೆ. ಅವ್ನ್ ಮನ್ಸಿಗೆ ಅನ್ಸಿರೋದೇನಂದ್ರೆ, ನಾವು ಹೆಲ್ಮೆಟ್ ಹಾಕಿ ಬೈಕಲ್ಲೇ ಹಾಕಲ್ಲ ಸೈಕಲ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ನೋಡ್ತಾರೆ. ನಾನೇ ಒಂದು ಒಂದ್ ನಿಮಿಷ ನಿಲ್ಸ್ಬಿಟ್ಟು ನಕ್ಕಿ ಹೆಲ್ಮೆಟ್ ಹಾಕೊಳ್ಳ ಬೇಡವಾ. ಬಟ್ ಅಫ್ಕೋರ್ಸ್ ಸೈಕಲ್ ಮಾಡೋದಾಗ್ಲಿ ಬೈಕ್ ಹೊಡೋದಾಗ್ಲಿ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು, ತುಂಬಾ ಇಂಪಾರ್ಟೆಂಟ್. ವೆರಿ ಟ್ರೂ. ಆಫ್ ಲೈಟ್ ಒಂದು ರೀಸೆಂಟ್ ಇನ್ಸ್ಪಿರೇಷನ್ ಯಾರು ಅಂದ್ರೆ ನಮ್ಮ ದಿಗಂತ್. ಇನ್ಫ್ಯಾಕ್ಟ್ ನಾವೆಲ್ಲ ಅಕ್ಕಪಕ್ಕ ಇಲ್ಲಿ ನೋಡಿದ್ರೆ ಅವ್ನು ಬೆಂಗಳೂರಿಂದ ಮೈಸೂರು ಶೂಟಿಂಗ್ ಮಾಡುವಾಗ ಮೈಸೂರು ಹೊಡ್ಕೊಂಡ್ಬಿಡ್ತಾನೆ. ಹೌದು, ಚಿಕ್ಕಮಂಗ್ಳೂರ್ಗೆಲ್ಲ. ಹೌದು. ದಿಗಂತ್ ಆ ಟೈಮ್ ನಮ್ಮ ಯುವರತ್ನ ನಾವಿಬ್ರು ಒಟ್ಟಿಗೆ ಆಕ್ಟ್ ಕೂಡ ಮಾಡಿದ್ವಿ. ಸೊ ಆ ಟೈಮ್ ಅಲ್ಲಿ ಹಿ ಯೂಸ್ ಟು ಟೆಲ್ ಮಿ. ಸೊ ಈಸ್ ಆಲ್ಸೋ ಒನ್ ಆಫ್ ದಿ ಇನ್ಸ್ಪಿರೇಷನ್ ಈಗಿನ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡೋಕೆ. ಫ್ಯಾಂಟಾಸ್ಟಿಕ್. ಲಾಕ್ ಡೌನ್ ಟೈಮ್ ಅಲ್ಲಿ ನಿಮಗೆ ಖುಷಿ ಕೊಟ್ಟಂತ ಯಾವ್ದಾದ್ರು ವಿಷಯಗಳು, ಒಂದು 2-3 ವಿಷಯ ಇದ್ರೆ ಯಾವ್ದಿರ್ಬೋದು? ಏನಂದ್ರೆ ಇದೊಂದು ಪಯಣ ಹೇಗಾಗೋಯ್ತು ಅಂದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ಕೊಳ್ತೀನಿ. ಇನ್ ಮುಂದೆ ಏನಾಗುತ್ತೆ ನ್ಯೂಸ್ ನೋಡ್ಬೇಕು
ಅಥವಾ ನಮ್ಮ ಫೋನ್ಗಳಲ್ಲಿ ಬರುವಂತ ಮೆಸೇಜಸ್ ನೋಡ್ಬೇಕು. ಸೊ ಹಾಗಾಗಿ ಕೆಲವು ದಿನ ಆದ್ಮೇಲೆ ಅದನ್ನ ಮರಿತಾ ಬಂದ್ವಿ. ಸೊ ಮನೇಲೇ ಇರೋಕ್ ಶುರು ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ಖುಷಿ ಕೊಟ್ಟಿದ್ದೇನೆ ಅಂದ್ರೆ ನನ್ಗೆ ನಿಜವಾಗ್ಲೂ ಇಷ್ಟೊಂದು ಪಕ್ಷಿಗಳು ಮತ್ತೊಂದೆಲ್ಲ ನಮ್ಮ ಊರಲ್ಲಿ ಓಡಾಡ್ತಿತ್ತ ಅಂತ ಗೊತ್ತಾಗ್ತಿರ್ಲಿಲ್ಲ. ಹೌದು ಆಕ್ಚುಲಿ ಒಂದ್ ಬಾಲ್ಕನಿಲಿ ಕೂತ್ಕೊಂಡು ಅಥವಾ ನಮ್ ಗಾರ್ಡನ್ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಷ್ಟೊಂದು ಪಕ್ಷಿಗಳು ಬರೋದು. ಆ ವಾತಾವರಣ ಇದೆಯಲ್ಲ, ತುಂಬಾ ಕ್ವೈಟ್ ಆಗಿರುವಂತ ವಾತಾವರಣ, ಅದೊಂದು ಕೆಲವು ಟೈಮಲ್ಲಿ ಖುಷಿ ಕೊಡುತ್ತೆ ಅಷ್ಟೇ. ಕರೆಕ್ಟ್. ಮಧ್ಯದಲ್ಲಿ ಆಕಾಶ ನೋಡಿದ್ರೆ ಎಷ್ಟೊಂದು ಸ್ಟಾರ್ಸ್ ಇದೆ, ಅಲ್ಲಪ್ಪ ಯಾವಾಗ್ಲಿಂದ ನಮಗ್ ಎತ್ ಮೇಲ್ಗಡೆ ನೋಡೋ ಟೈಮ್ ಸಿಕ್ಕಿರ್ಲಿಲ್ಲ, ಈಗ ಎಲ್ಲದಕ್ಕೂ ಟೈಮ್ ಇದೆ. ಸೊ ಹಾಗಾಗಿ ಆ ಟೈಮ್ ಜೊತೆ ಇದಂತ ಒಂದಷ್ಟು ಒಳ್ಳೊಳ್ಳೆ ಸಂದರ್ಭಗಳಿರ್ಬೋದಲ್ಲ, ಅದೊಂದು ಪ್ರಾಬ್ಲಿ ಸ್ವಲ್ಪ ಖುಷಿ ಕೊಟ್ಟಿರ್ಬೋದು. ನಿಮ್ಮ ಒಂದು ಸಾಂಗ್ ತುಂಬಾ ಫೇಮಸ್ ಸಾಂಗು. ರೆಮೋ, ದಯವಿಟ್ಟು ಒಂದು ಲೈನ್ ಹಾಡಮ್ಮ. ತುಂಬಾ ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡ್ಬೇಡಿ ನೋವು ಆಯ್ತದೆ, ಹೂವ ಕೊಡ್ಬೇಡಿ ಮದುವೆ ಆಯ್ತದೆ, ಟಾರಾನ್ ಟಾನ್ ಟಾರಾನ್. ಇದೇನಕ್ಕೆ ಹಾಡಿಸ್ದೆ ಅಂದ್ರೆ, ಇವಾಗ ನೆಕ್ಸ್ಟ್ ನಿಮ್ ಜೊತೆ ಒಂದು ಸೆಗ್ಮೆಂಟ್ ಮಾಡ್ತಾ ಇದೀನಿ, ಒಂದು ಆಟ ಆಡಿಸ್ತಾ ಇದೀನಿ. ಅದ್ರ ಹೆಸರೇ ಟಡಾನ್ ಟಾನ್ ಟಡಾನ್. ಟಡಾಂಗ್ ಟ್ಯಾಂಗ್ ಟಡಾಂಗ್. ಎಸ್. ಓಕೆ. ಸೊ ವೆರಿ ಸಿಂಪಲ್. ನಿಮಗೆ ಇಲ್ಲಿ ಒಂದು ಗಂಟೆ ಇದೆ. ಹಾ. ದಿಸ್ ಇಸ್ ಟಡಾನ್ ಟನ್ ಟಡಾನ್. ಓಕೆ. ನಾನೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಹೇಳ್ತೀನಿ. ಅದು ನಿಮ್ಮ ಲೈಫ್ ಅಲ್ಲಿ ನಡೆದಿದ್ರೆ ನೀವು ಈ ಗಂಟೆ ಬಾರಿಸ್ಬೇಕು. ಅಂದ್ರೆ ನಡೆದಿದೆ ಅಂತ. ಅಕಸ್ಮಾತ್ ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಆಯ್ತು. ಬಟ್ ನಡೆದಿದ್ರೆ ಅದು ಸಂದರ್ಭ ಸಮೇತ ವಿವರಿಸ್ಬೇಕು. ಗಂಟೆ ಹೊಡೆದಾದ್ಮೇಲೆ ಹೇಳ್ಬೇಕು. ಹೌದು. ಆಯ್ತು. ಓಕೆ. ಓಕೆ. ಮೊದಲನೇ ಪ್ರಶ್ನೆ, ನಿಮ್ಮ ಎದುರುಗಡೆ ಯಾರೋ ಒಬ್ರು ಇದಾರೆ, ಆದ್ರೆ ಅವ್ರು ಯಾರು ಅಂತಾನು ಗೊತ್ತಿಲ್ಲದೆ ಒಂದ್ 10 ನಿಮಿಷ ಮಾತಾಡಿದೀರಾ? ವಾ ತಬಾಷ್. ಯಾರದ್ರ? ಯಾರಂತ ಗೊತ್ತೇ ಇಲ್ದಿರ್ತಾರೆ ಹೆಂಗೆ? ಸೃಜನ್ ಕಮಾನ್, ಎಲ್ಲಾರ್ ಲೈಫಲ್ಲೂ ಆಗುತ್ತದು. ಕೆಲವು ಸಲ ಎಲ್ಲೋ ಒಂದ್ ಜಾಗದಲ್ಲಿ ಇರ್ತೀವಿ, ಯಾರೋ ಒಬ್ರು ಇರ್ತಾರೆ, ಸುಮಾರು ಹೊತ್ತು ಮಾತಾಡಿಸ್ತಿರ್ತಾರೆ, ನಾವು ಮಾತಾಡ್ತಿರ್ತೀವಿ, ಎಲ್ಲೋ ಒಂದ್ ಮುಖದಲ್ಲಿ ನೋಡಿದ್ ನೆನ್ಪಿರುತ್ತೆ. ಸಡನ್ ಆಗಿ ಅವರು ಅಷ್ಟೇ ತುಂಬಾ ಹೊತ್ತು ಮಾತಾಡಿದ್ರೆ ನಾನು ನೆನ್ಪಿದೆ ನಾನು ಕೇಳ್ತೇನೆ. ಕರೆಕ್ಟ್. ಎಲ್ಲ ಹೇಳಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. BMTC ಅಥವಾ KSRTC ಬಸ್ ಅಲ್ಲಿ ಟ್ರಾವೆಲ್ ಮಾಡಿದೀನಿ. ಯಾವಾಗ, ಯಾವ ರೂಟಿನಲ್ಲಿ? ಆಕ್ಚುಲಿ BMTCಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಜಾಹೀರಾತು ಮಾಡ್ಬೇಕಾದ್ರೆ ಟ್ರಾವೆಲ್ ಮಾಡಿದ್ರ? ಹೌದು ಹೌದು. ನಮ್ಮ ಒಂದು ಶೂಟಿಂಗ್ ಸಂದರ್ಭದಲ್ಲಿ ಬಸ್ನ ತರಿಸಿದ್ವಿ ಶೂಟಿಂಗ್ಗೆ. ಸೊ ಹಾಗಾಗಿ ಆ ಶೂಟಿಂಗ್ ಸಂದರ್ಭದಲ್ಲಿ ಬಂದಾಗ ಆ ಬಸ್ ಅಲ್ಲಿ ಕುತ್ಕೊಂಡು ಸಾಕಷ್ಟು ಶೂಟಿಂಗ್ ಕೂಡ ಮಾಡಿದ್ವಿ. ಆಮೇಲೆ ಒಂದು ಚಿಕ್ಕ ರೌಂಡ್ ಅಲ್ಲಿಂದ ಎಲ್ಲರಿಗೂ ಓಡಿಸ್ದೆ ಅಷ್ಟೇನೆ. ನೀವು ಓಡಿಸಿದ್ರ, ಡ್ರೈವ್ ಮಾಡಿದ್ರಿ ಬಸ್? ಹೌದು ಹೌದು ಹೌದು. ಓಕೆ. ಭಾರಿ ಖುಷಿ ಆಯ್ತು. ನಾನು ರಾಜಹಂಸ ಬಸ್ ಅನ್ನ ಶಿರಾಡಿಗೆ ಹತ್ತಿ ಇಳಿಸ್ಬಿಟ್ಟಿದ್ದೀನಿ. ವಾವ್ ವಾವ್. ನವಗ್ರಹ ಸಿನಿಮಾದಲ್ಲಿ ನಾನೇ ತಾನೇ ಡ್ರೈವರ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಓಕೆ, ಯಾವ್ದೋ ಒಂದು ಸಾಂಗ್ ಅಲ್ಲಿ ಕೊರಿಯೋಗ್ರಾಫರ್ ನಿಮ್ಗೆ ಯಾವ್ದೋ ಒಂದು ಸ್ಟೆಪ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಕೊರಿಯೋಗ್ರಾಫರ್ ಹೇಳ್ಕೊಟ್ಟಂತ ಸ್ಟೆಪ್ ತುಂಬಾ ಈಸಿ ಆಗಿದೆ, ಇದು ನನಗೆ ತುಂಬಾ ಈಸಿ ಅನ್ಸಿದೆ. ಯಾವ ಸ್ಟೆಪ್? ಅಲ್ಲ, ಈ ಪರ್ಟಿಕ್ಯುಲರ್ ಹಾಡು ಆ ಪರ್ಟಿಕ್ಯುಲರ್ ಹಾಡು ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಏನಾದ್ರೂ ನಿಂತ್ಕೊಂಡು ಲಿರಿಕ್ಸ್ ನ ಕ್ಯಾರೆಕ್ಟರ್ ನೋಡಿ ಹಾಡ್ಬೇಕಾದ್ರೂ ಇರ್ಬೋದು, ಅಥವಾ ಹೀರೋಯಿನ್ ಜೊತೆ ಹಾಡ್ಬೇಕಾದ್ರೂ ಇರ್ಬೋದು. ಬರೀ ಒಂದ್ ಮೂವ್ಮೆಂಟ್ ಮಾತ್ರ ಹಿಂಗ್ ಕೊಡಿ ಸರ್ ಸಾಕು ಅಂತ ಹೇಳಿರ್ತಾರೆ. ಅದು ತುಂಬಾ ಈಸಿ ಆಗಿರುತ್ತೆ. ಓಕೆ ಓಕೆ. ಬಟ್ ಈಸಿ ಆಗಿರೋ ಸ್ಟೆಪ್ ಓಕೆ. ನಿಮಗೆ ಇಷ್ಟವಾದ ಸ್ಟೆಪ್ ಯಾವ್ದು ಅಂತ ಅನ್ಬಿಟ್ಟು ಒಂದು ತೋರ್ಸಕ್ಕಾಗತ್ತೆ? ಇಷ್ಟು ಈಸಿಯಾಗಿ ಮಾಡಿರೋಂಥದ್ದು ಸಿಂಪಲ್ ಸ್ಟೆಪ್ ಅಂದ್ರೆ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ನಕಡಿ ಡಂಕ್ ನಕಡಿ ನಕ್, ಅದು ಎಲ್ಲರೂ ಮಾಡ್ತಾರೆ. ಅದೊಂದು ಈಸಿ ಸ್ಟೆಪ್, ತುಂಬಾ ಈಸಿ ಆಗಿರುವಂತ ಸ್ಟೆಪ್, ಅದು ಖುಷಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಯಾರನ್ನ ಮೀಟ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ ಸುಳ್ಳು ಹೇಳಿದೀನಿ. ಬಟ್ ಅದನ್ನ ವಿವರ್ಸಕ್ಕಾಗಲ್ಲ. ಅಲ್ಲ, ಜನರಲ್ ಆಗಿ ಇರುತ್ತೆ. ಯಾರೋ ಒಂದು ಸಂದರ್ಭದಲ್ಲಿ ಯಾರನ್ನೋ ಮೀಟ್ ಮಾಡಕ್ ಆ ಸಂದರ್ಭದಲ್ಲಿ ಆಗಿರಲ್ಲ, ಹಾಗಾಗಿ ಅದನ್ನ ಎಸ್ಕೇಪ್ ಮಾಡಕ್ ಒಂದಷ್ಟು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಹೆಂಡತಿ ಉಗುರಿಗೆ ನೈಲ್ ಪಾಲಿಶ್ ಹಚ್ಚಿದೀನಿ. ಉಗುರಿಗೆ ನೈಲ್ ಪಾಲಿಶ್ ಹಚ್ಚಿದೀನಿ? ಇಲ್ಲ. ಹಚ್ಚಿಲ್ವಾ? ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಹಚ್ಚಿರ್ಬೋದೇನೋ. ಸುಮ್ನೆ ಯಾವತ್ತೋ ಸುಮ್ನೆ ಬೋರ್ ಆದಾಗ ನಿಮಗೆ ನೀವು ಹಚ್ಕೊಂಡಿದ್ದೀರಾ? ಚಿಕ್ಕ ವಯಸ್ಸಲ್ಲಿ ಬೇಜಾನ್ಸಲ್ಲಿ ಹಚ್ಕೊಂಡಿರ್ತೀವಿ. ಅದೇನೋ ಇದೆಯಲ್ಲ, ಎಲ್ಲಾರು ನಾವ್ ಹಾಕ್ತಿರೋ, ಎಲ್ಲಾರು ಹಚ್ಕೊತಾರಲ್ಲ, ಅದೇನೋ ಹಚ್ಕೊಂಡಿರ್ತೀವಿ. ಅದೇ ಅದು ಟ್ರೈ ಮಾಡಿದೀರಾ? ನಾನು ಮೇಕಪ್ ಎಲ್ಲ ಹಾಕೋಬೇಕು ಚಿಕ್ಕ ಮಕ್ಕಳು, ನಾನು ತುಂಬಾ ಟ್ರೈ ಮಾಡ್ತಿದ್ದೆ. ನಾನು ನನ್ನ ಮೇಲೆ ಟ್ರೈ ಮಾಡ್ತಿರ್ಲಿಲ್ಲ, ಬೇರೆಯವ್ರ ಮೇಲೆ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ದೇವತರ ಮಾಡೋದು. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವ್ರ ಸಿನಿಮಾ ಶೂಟಿಂಗ್ ಎಲ್ಲ ನಡಿಬೇಕಾದ್ರೆ ಕೇಳ್ತಾ ಇದ್ವಿ, ವಯಸ್ಸಾದವ್ರ ಮುಖ ಮಾಡೋದ್ ಹೆಂಗೆ, ದೇವತರ ಮುಖ ಮಾಡೋದ್ ಹೆಂಗೆ, ಅದನ್ನೆಲ್ಲ ಕೇಳ್ಕೊಂಡ್ ಪಕ್ಕದಲ್ಲಿ ಯಾರಾದ್ರೂ ಕ್ಯಾಂಡಿಡೇಟ್ ಇದ್ರೆ ಕೂತ್ಕೊಂಡ್ ಒಂದ್ 5 ನಿಮಿಷ ಅಂತ. ನೆಕ್ಸ್ಟ್ ಸ್ಟೇಟ್ಮೆಂಟ್.
ದೆವ್ವ ಭೂತದ ಎಕ್ಸ್ಪೀರಿಯನ್ಸ್ ಆಗಿದೆ? ಇಲ್ಲ ಆಗಿಲ್ಲ ಬಟ್ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ನಂಬ್ತೀರಾ ದೆವ್ವ ಭೂತಲೆಲ್ಲ? ಒಂಥರ ಸಿಕ್ಕಾಪಟ್ಟೆ ಕಾನ್ಸ್ಪಿರೆನ್ಸಿ ಥಿಯರಿ ಇರುವಂತ ಡಾಕ್ಯುಮೆಂಟ್ರಿ ನೋಡಿದೀನಿ, ಹಾಗಾಗಿ ಇರ್ಲೇಬೇಕು ಅಂತ ಅನ್ಸುತ್ತೆ. there is negative, there is must be There is positive, yeah, ಪಾಸಿಟಿವ್ yeah. ಇದ್ದಾಗ ನೆಗೆಟಿವ್ ಹೋಯ್ತಾರದು. ಓಕೆ, ಹೌದು. ನೆಕ್ಸ್ಟ್ ಸ್ಟೇಟ್ಮೆಂಟ್. ಟ್ರಾಫಿಕ್ ಪೊಲೀಸ್ ಯಾವತ್ತಾದ್ರೂ ನಿಲ್ಸಿ ಆಟೋಗ್ರಾಫ್ ಕೇಳಿದ್ದಾರೆ? ಆಟೋಗ್ರಾಫ್ ಗಿಂತ ಹೆಚ್ಚಾಗಿ ಈಗ ಎಲ್ಲಿ ಆಟೋಗ್ರಾಫ್ ಕಡಿಮೆ ಅಲ್ಲ, ಸೆಲ್ಫಿ. ಅದು ಸಿಗ್ನಲ್ ಜಂಪ್ ಆದಾಗ ಏನಾದ್ರು ಕೇಳಿದಾರಾ? ಇಲ್ಲ, ಸಿಗ್ನಲ್ ಜಂಪ್ ಆಗಲ್ಲ, ಸ್ಪೀಡಿಂಗ್ ಅಲ್ಲಿ ಸಿಕ್ಕಾಕೊಂಡಿರ್ಬೋದು. ಮತ್ತೆ ಅವಾಗ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ನೋ ಪಾರ್ಕಿಂಗ್ ಮತ್ತೆ ಇದರಲ್ಲಿ ಏನಾದ್ರು ಒಂದ್ಸಲ ಸಿಕ್ಕಾಕೊಂಡಿರ್ಬೋದು, ಬಟ್ ಸಿಗ್ನಲ್ಸ್ ನ ಜಂಪ್ ಮಾಡಲ್ಲ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ಆಟೋ ಆಡುವಾಗ ಚೀಟಿಂಗ್ ಮಾಡಿದೀನಿ? ಅದು ಫಾಸ್ಟ್ ಆಗಿ ಹೊಡೆದ್ರು. ಎಷ್ಟೊಂದ್ ಸಲಿ. ಯಾವ್ದ್ರಲ್ಲಿ ಚೀಟಿಂಗ್ ಮಾಡಿದ್ರ? ಫುಟ್ಬಾಲ್ ಆಡ್ಬೇಕಾದ್ರೆ ನಾನು ಕ್ರಿಕೆಟ್ ಅಷ್ಟಾಗಿ ಹೆಚ್ಚಾಗಿ ಆಡ್ತಿರ್ಲಿಲ್ಲ, ಬ್ಯಾಡ್ಮಿಂಟನ್ ಆಡ್ತಿದ್ದ ಮಧ್ಯದಲ್ಲಿ ಸ್ವಲ್ಪ ಚೀಟಿಂಗ್ ಅನ್ನೋದು ಇದ್ದೇ ಇರುತ್ತೆ. ಯಾವ ತರ ಅಂದ್ರೆ ಕೆಳಗಡೆ ಹಿಂಗ್ ಬಿದ್ದಾಗ ಎತ್ಬಿಟ್ಟಿರ್ತೀವಿ, ಇಲ್ಲ ಕರೆಕ್ಟ್ ಆಗಿ ಲೈನ್ ಮೇಲೆ ಬಿದ್ದಿರುತ್ತೆ ಶಟಲ್ ಕಾಕ್, ಇಲ್ಲ ಆಚೆನೆ ಬಿದ್ದಿದೆ, ಏನು ಆಡಲ್ಲ ಹಂಗೆ, ಅದು ಏನು ಆಗೋದಿಲ್ಲ, ಬೇಕಾಗಿಲ್ಲ ಅಂತಲ್ಲ. ಬೇಜಾನ್ಸಲ್ಲಿ ಚೀಟ್ ಮಾಡಿ ಫುಟ್ಬಾಲ್ ಅಲ್ಲಿ ತಳ್ಳಿಬಿಡೋದು ಅವೆಲ್ಲ ಕಾಲು ಚೀಟಿಂಗ್ ಇಲ್ದರೆ ಫನ್ ಇಲ್ಲ ಗೇಮ್. ಹೌದು, ಹಾರ್ಮ್ಲೆಸ್ ಲೈಫ್ ಅವೆಲ್ಲ. ವೆರಿ ಟ್ರೂ. ನೆಕ್ಸ್ಟ್ ಸ್ಟೇಟ್ಮೆಂಟ್. ರೋಡ್ ಅಲ್ಲಿ ನಿಂತು ಯಾರೋ ಅಪರಿಚಿತರ ಹತ್ರ ಲಿಫ್ಟ್ ಕೇಳಿದೀನಿ? ಸುಮಾರು ಸಲ, ಬಹುಶಃ ಬೇರೆ ಕಡೆ ಎಲ್ಲಾದ್ರೂ ಟ್ರಾವೆಲ್ ಮಾಡಿದಾಗ ಕೇಳಿರ್ತೀನಿ. ಹೌದಾ, ಎಲ್ಲಿ? ಸುಮಾರು ಕಡೆ. ಇನ್ಫ್ಯಾಕ್ಟ್ ಕೆಲವು ಕಡೆ ಎಲ್ಲಾದ್ರೂ ಹೋಗಿ ನಾವು ಟ್ಯಾಕ್ಸಿಲಿ ಏನಾದ್ರು ಫ್ರೆಂಡ್ಸ್ ಗಿಲ್ಸ್ ಏನಾದ್ರು ಹೋಗಿದ್ರೆ ಅಕಸ್ಮಾತ್ ಅಲ್ಲಿನ ಹೈವೇನೇ ಐತಿಲ್ಲ, ಟ್ಯಾಕ್ಸಿ ಫೇರ್ ಸೇವ್ ಮಾಡೋಣ, ಯಾರಾದ್ರೂ ಲಿಫ್ಟ್ ಕೊಡೋ ಪುಣ್ಯಾತ್ಮ ಇದ್ದೇ ಇರ್ತಾನೆ, ಇಲ್ಲದ್ರೆ ಪಕ್ಕದಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ, ನಾವು ಸ್ವಲ್ಪ ಚೆನ್ನಾಗಿ ಮಾತಾಡಿ ವಿಚ್ ಸೈಡ್ ಯು ಆರ್ ಗೋಯಿಂಗ್, ವಿ ಆರ್ ಟೂರಿಸ್ಟ್, ವಿ ಡೋಂಟ್ ನೋ, ಕ್ಯಾನ್ ಯು ಜಸ್ಟ್ ಡ್ರಾಪ್ ಅಸ್ ದಿಸ್ ಸೈಡ್ ಅಂದ್ರೆ ಒಂದು 5-6 ಫ್ರೆಂಡ್ಸ್ಗಳೆಲ್ಲರೂ ಹೋಗಿದಾಗ, ಅಫ್ಕೋರ್ಸ್ ಫ್ಯಾಮಿಲಿ ಜೊತೆ ಹೋದಾಗ ಹಂಗ ಮಾಡಲ್ಲ, ಫ್ರೆಂಡ್ಸ್ ಎಲ್ಲ ಹೋದಾಗ ಎಲ್ಲ ಟ್ರೈ ಮಾಡಿರ್ತಾರೆ. ಹೌದು, ಇದೊಂದು ಪ್ರಶ್ನೆ ಕೇಳಬೇಕಾಗಿದೆ. ನೀವು ಫಾರಿನ್ಗೆಲ್ಲ ಹೋಗ್ತಿರಲ್ಲ, ಫಾರಿನ್ಗೆಲ್ಲ ಹೋದಾಗ ನಿಮ್ಮ ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಯಾವ ವೆಹಿಕಲ್ ಅಲ್ಲಿ ಓಡಾಡ್ತೀರಾ? ಅಂದ್ರೆ ಪ್ಲಾನ್ಡ್ ಆಗಿ ಹೋಗ್ತೀರಾ, ಇಲ್ಲ ನಮಗೆ ಈ ಟ್ರಿಪ್ ಅಲ್ಲಿ ಕಾರ್? ಆ ತರ ಜನರಲಿ ಪ್ಲಾನ್ ಆಗೋಗಲ್ಲ. ಮೇ ಬಿ ಹೋಟೆಲ್ಸ್ ಗೀಟಲ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗಿರ್ತೀವಿ, ಆದ್ರೆ ಅಲ್ಲೋದ್ಮೇಲೆ ಅಲ್ಲೇ ಪ್ರೈವೇಟ್ ಟ್ಯಾಕ್ಸಿ ತಗೊಂತೀವಿ. ಕೆಲವು ಕಡೆ ಎಲ್ಲಾದ್ರೂ ಓಡ್ಸಕ್ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ನಮ್ ಲೈಸೆನ್ಸ್ ಎಲ್ಲಿ ವರ್ಕ್ ಆಗುತ್ತೆ, ಆ ತರ ಇದ್ದಾಗ ನಾವು ಕಾರ್ನೇ ಹೈರ್ ಮಾಡ್ಕೊಂಡು ನಾವೇ ಓಡಿಸ್ಕೊಂಡು ಓಡಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಮನೆ ಕಸ ಗುಡಿಸಿ ಸಾರಿಸಿದೀನಿ? ಇತ್ತೀಚೆಗೆ ಕಲ್ತಿದ್ದ? ಇಲ್ಲ, ಇದು ಈ ಕೋವಿಡ್ ಸಿಚುವೇಶನ್ ಅಲ್ಲ, ಬಟ್ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಒಂದು ಒಳ್ಳೆ ಅಭ್ಯಾಸ. ಇದನ್ನ ನಾವು ನಮ್ಗೆ ಹೇಳ್ತಿರ್ಲಿಲ್ಲ ಅವರು, ಬಟ್ ಅವ್ರು ನೋಡಿ ನಾವು ಮಾಡ್ತಾ ಇದ್ವಿ. ಏನಂದ್ರೆ ಅಪ್ಪಿತಪ್ಪಿ ಓಡಾಡೋ ಜಾಗದಲ್ಲೋ ಅಥವಾ ನಮ್ ಡೈನಿಂಗ್ ಟೇಬಲ್ ಎಲ್ಲಾದ್ರೂ ಸ್ವಲ್ಪ ಊಟದ ಪದಾರ್ಥಗಳು ಬಿದ್ದಿದ್ರೆ ಅದನ್ನ ತೆಗೆದು ನಮ್ ತಟ್ಟೆಗೆ ಹಾಕಿ ತಗೊಂಡೋಗಿ ಇಡೋದು. ಕುಡಿದ್ರೆ ಕಾಫಿ ಕಪ್ ಇರ್ಬೋದು, ಯಾವಾಗ್ಲೂ ಹೇಳೋರು ನಮ್ದು ಅಂತಾನೆ ಕಾಯ್ಬಾರ್ದು, ಯಾರ್ದೇ ಇದ್ರೂ ಪರವಾಗಿಲ್ಲ ತಗೊಂಡೋಗಿ ಇಟ್ಬಿಡ್ಬೇಕು. ಅದೊಂದು ಗುಡ್ ಥಿಂಗ್. ನೆಕ್ಸ್ಟ್ ಸ್ಟೇಟ್ಮೆಂಟ್. ಲಿಫ್ಟ್ ಅಲ್ಲಿ ಸಿಗ ಹಾಕೊಂಡಿದೀನಿ? ಚಿಕ್ಕ ಪುಟ್ಟದಮ್ಮ ಇಲ್ಲ, ಹೋಟ್ಲ್ ಗಿಟ್ಲ್ ಲಿಫ್ಟ್ ಅಲ್ಲಿ. ಯಾರ ಜೊತೆ ಸಿಕ್ಕಾಕೊಂಡಿದ್ರಿ? ಎಲ್ಲ ಓದಾಗೆಲ್ಲ ಗ್ರೂಪ್ ಫ್ರೆಂಡ್ಸ್ ಎಲ್ಲ ಇರ್ತೀವಿ, ಸಿಕ್ಕಾಕೊಂಡ್ರೆ ಪಕ್ಕದಲ್ಲಿ ಅವ್ರು ಸತ್ರು ತಮಾಷೆ ಮಾಡಿ ಏನಾಗುತ್ತೋ ಮಾಡಲ್ಲ, ನಾವು ನಕ್ಕಿ ಅವ್ರತ್ತು ಚಿಕ್ಕ ವಯಸ್ಸಲ್ಲಿ ಬೇಜಾರ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್. ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಾ ನಿದ್ದೆ ಮಾಡಿದೀನಿ? ಯಾವ ಸಿನಿಮಾ? ಅಯ್ಯೋ, ಎಷ್ಟೊಂದು ಸಿನಿಮಾಗಳಾಗಿರುತ್ತೆ, ಯಾರಿಗ್ ಗೊತ್ತು. ಅಯ್ಯೋ, ಇದು ನಾವು ಜನರಲ್ ಆಗಿ ನೋಡ್ತಿರೋದು ಬಂದು, ನಾವೆಲ್ಲ ನೋಡೋದು ಬಂದು, ನನಗೆ ಆಕ್ಷನ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಈ ಕಾನ್ವರ್ಸೇಷನ್ ಬೇಸ್ ಸಿನಿಮಾ ಇರ್ಬೋದು, ಮತ್ತೆ ಈ ರೊಮ್ಯಾಂಟಿಕ್ ಸಿನಿಮಾ ಇರ್ಬೋದು, ಅದೆಲ್ಲ ಬಹುಶಃ ಇತ್ತೀಚೆಗೆ ಅಂದ್ರೆ ನಮಗೆ ಚಿಕ್ಕ ಹುಡುಗರೇನಲ್ಲ, ನಾವು 45 ವರ್ಷ, ಅದಕ್ಕೆ ಬಿಫೋರ್ ಅಕಸ್ಮಾತ್ ಅದರ ಸಿನಿಮಾಗೆ ಹೋಗಿ ತುಂಬಾ ಬೋಧನೆ ಇರೋಂಥ ಸಿನಿಮಾಗಳಿಗೆ ಹೋಗ್ಬಿಟ್ರೆ ದೇವರನ್ನೇ ನೋಡ್ತಿರ್ಲಿಲ್ಲ. 100%. ಓಕೆ, ಅದು ಎಸಿ ಗಿಸಿ ಹಾಕಿದ್ರೆ ತೆರಲಿ ಅಷ್ಟೇ. ನೆಕ್ಸ್ಟ್ ಸ್ಟೇಟ್ಮೆಂಟ್. ಶೂಟಿಂಗ್ ಲೇಟ್ ಆಗಿ ಹೋಗಿ ಅಪ್ಪಾಜಿ ಹತ್ರ ಬೈಸ್ಕೊಂಡಿದ್ದೀನಿ? ಇಲ್ಲ, ಚಿಕ್ಕ ವಯಸ್ಸಲ್ಲಿ ಶೂಟಿಂಗ್ ಅಪ್ಪಾಜಿ ಅವ್ರ ಜೊತೆ ಆಕ್ಟ್ ಮಾಡಿದಾಗ ಯಾವತ್ತು ಹೋಗಿರ್ಲಿಲ್ಲ, ಬಟ್ ಈಗ ಕೆಲವು ಸಲ ಲೇಟ್ ಆಗಿ ಹೋಗ್ತೀನಿ, ಅದ್ರ ಬೈಸ್ಕೊಳ್ಳಲ್ಲ. ಕೆಲವು ಸಲ ಅಷ್ಟೇ, ಅದನ್ನೆಲ್ಲ ತುಂಬಾ ಸಲ ಮಾಡಲ್ಲ, ತೊಂದರೆ ಕೊಡಬಾರ್ದು. ಬಟ್ ಅದು ಇಲ್ಲ, ಅಲ್ಲಿ ಸ್ವಲ್ಪ ಅಷ್ಟೇನೆ. ನೆಕ್ಸ್ಟ್ ಸ್ಟೇಟ್ಮೆಂಟ್. ನನ್ನ ಸಿನಿಮಾ ಬಗ್ಗೆ ನನ್ನ ಮಕ್ಕಳು ಕಂಪ್ಲೇಂಟ್ ಮಾಡಿದ್ದಾರೆ? ಆಕ್ಚುಲಿ ತುಂಬಾ ಕಡಿಮೆ ಸಿನಿಮಾ ನೋಡೋದು ನನ್ನ ಮಕ್ಕಳು. ಅವ್ರು ಬಹುಶಃ ಇತ್ತೀಚೆಗೆ ಲಾಸ್ಟ್ ನೋಡಿದ ಸಿನಿಮಾ ಅಂದ್ರೆ ರಾಜ್ಕುಮಾರನೇ ಇರ್ಬೇಕು, ಅದನ್ನ ತುಂಬಾ ಇಷ್ಟಪಟ್ರು. ಆಕ್ಚುಲಿ ಕಂಪ್ಲೇಂಟ್ ಮಾಡಿದ್ದೆ ಏನಾದ್ರು ಒಂದು? ಯಾವ ಸಿನಿಮಾ ಬೇಡ, ಕಂಪ್ಲೇಂಟ್ ಏನ್ ಮಾಡಿರ್ಬೋದು? ಕಂಪ್ಲೇಂಟ್ ಇಲ್ಲ, ಅವ್ರು ಅಷ್ಟಾಗಿ ಡ್ಯಾಡೀಸ್ ಕಿಡ್ಸ್, ಪೇರೆಂಟ್ಸ್ ಕಿಡ್ಸ್, ಬಟ್ ಅವ್ರು ಅಷ್ಟಾಗಿ ಅದ್ರ ಬಗ್ಗೆ ವಿಮರ್ಶೆ ಮಾಡಲ್ಲ. ಬಟ್ ಅವ್ರಿಗೇನಂದ್ರೆ ಅವ್ರೆಲ್ಲ ಅದನ್ನೇ ಕೇಳ್ತಿರ್ತಾರೆ, ಅವ್ರಿಗೆ
ಈ ಹೊಸ ಈ ಮಾರ್ವಲ್ ಸೀರೀಸ್ ಸಿನಿಮಾಗಳೆಲ್ಲ ತುಂಬಾ ಇಷ್ಟ, ಆ ತರ ಸಿನಿಮಾಗಳು ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಕೆಲವು ಸಲ ಹೊಸದಾಗಿ ಏನಾದ್ರು. ಓಕೆ, ಟವಲ್ ತಗೊಳ್ದೆ ಸ್ನಾನಕ್ಕೆ ಹೋಗಿ ಸಿಗಾಕೊಂಡಿದೀನಿ. ಬೇಜಾನ್ಸಲ್ಲಿ ಈಗಲೂ ಕೆಲವು ಸಲ ಹಂಗೆ ಮಾಡ್ತೀನಿ. ಇದಕ್ಕೆ ತೊಂದ್ರೆ ಬೇಡ ಅಂತ ಹೇಳಿ ಟವಲ್ ಇಟ್ಬಿಡ್ತಾರೆ ಫಸ್ಟ್. ಯಾಕಂದ್ರೆ ನಾವೇ ನಮ್ ಲೋಕದಲ್ಲಿ ಇರ್ತೀವಿ. ಫಸ್ಟ್ ಕೇಸ್ ಸಿನಾರಿಯೋ, ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ನೀವು ಬಾತ್ರೂಮ್ ಅಲ್ಲಿ ಸಿಗಾಕೊಂಡಿದ್ದೀರಾ, ಟವಲ್ ತಗೊಂಡೋಗಿಲ್ಲ. ಎಲ್ಲ ನಲ್ಲಿ ಇರ್ಬೇಕು ಅಂತ ಟವಲ್ ಇಟ್ಟಿರ್ತಲ್ಲ, ಅದನ್ನ ಫುಲ್ ಹೆಂಗೋ ಕಚ್ಚಾಗಿತ್ತಪ್ಪ ಆಚೆ ಬಂದು. ಓಕೆ, ಬೇರೆ ಒಬ್ಬ ಹೀರೋಯಿನ ಡಾನ್ಸ್ ಅನ್ನ ನೋಡಿ ಹೊಟ್ಟೆ ಹುರ್ಕೊಂಡಿದ್ದೀನಿ. ಹೊಟ್ಟೆ ಹುರ್ಕೊಂಡಿಲ್ಲ, ಬಟ್ ಆದ್ರೆ ಹೆಂಗಾದ್ರೂ ಮಾಡಿ ಅದನ್ನ ಅಚೀವ್ ಮಾಡ್ಬೇಕು ಅನ್ನೋ ಹುಮ್ಮಸ್ ಅಂತೂ ಬಂದೇ ಬರುತ್ತೆ, ಛಲ ಬರುತ್ತೆ, ಟ್ರೈ ಮಾಡ್ಬೇಕು ಅಂತ. ಯಾವ ಎಷ್ಟೊಂದ್ ಜನ, ಐ ಹ್ಯಾವ್ ಸೋ ಮೆನಿ ಫೇವ್ರೆಟ್ ಡಾನ್ಸರ್ಸ್. ಯಾರು ಹೇಳಿ? ನನ್ನ ಒಬ್ಬನ್ ಬಿಟ್ಟು ಹೇಳಿ, ಯಾಕಂದ್ರೆ ಅಲ್ಲಪ್ಪ ನೀನು ಸೇರ್ಸಿ ಹೇಳ್ಬೇಕು ಸೃಜನ್. ಅಂಡ್ ಅಫ್ಕೋರ್ಸ್ ನನಗೆ ತುಂಬಾ ಇಷ್ಟಪಡುವಂತ ಡಾನ್ಸರ್ಸ್ ಅಂದ್ರೆ ಆಗಿನ ಟೈಮ್ ಏನಂದ್ರೆ ಅಫ್ಕೋರ್ಸ್ ನಾವೆಲ್ಲ ಡಾನ್ಸ್ ಅವ್ರನ್ನ ನೋಡ್ ಕಲ್ತಿದ್ದಂದ್ರೆ ಮೈಕಲ್ ಜಾಕ್ಸನ್ ಭಾರಿ ಇಷ್ಟ. ನಮ್ಮ ಆಕ್ಟರ್ಗಳಲ್ಲಿ ಅಂದ್ರೆ ಇಂಡಿಯನ್ ಆಕ್ಟರ್ಗಳಲ್ಲಿ ಇಂದಾಗ ಅವಾಗ ಅಂದ್ರೆ ಮಿಥುನ್ ಚಕ್ರವರ್ತಿ ಅವ್ರು ತುಂಬಾ ಇಷ್ಟ ಆಗ್ತಿದ್ರು ಒಂದ್ ಟೈಮ್ ಅಲ್ಲಿ. ಜಾವೇದ್ ಜಾಫ್ರಿ ಅಂತ ಒಬ್ರು, ಸೊ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ಈಗಿನ ಟೈಮ್ ಅಲ್ಲಿ ನೋಡಿದ್ರೆ ಕುಡ್ ಬಿ ಸ್ಟಾರ್ಟಿಂಗ್ ಫ್ರಮ್ ರಿತಿಕ್ ರೋಷನ್, ನಮ್ಮ ಜಾಕಿ ಶ್ರಾಫ್ ಅವ್ರ ಮಗ ಟೈಗರ್ ಶ್ರಾಫ್, ದೇರ್ ಆಲ್ ಅಲ್ಟಿಮೇಟ್ ಡಾನ್ಸರ್ಸ್. ತಿರ್ಗಾ ಹಂಗೆ ಸೌತ್ ಬಂದ್ರೆ ಶಿವಣ್ಣ ಇರ್ಬೋದು, ಮತ್ತೆ ತೆಲುಗು ಅಲ್ಲಿ ನಮ್ಮ ಅಲ್ಲು ಅರ್ಜುನ್ ಇರ್ಬೋದು, ಜೂನಿಯರ್ ನನ್ನ ತಮ್ಮಂತರ ತಾರಕ್, ಸೊ ತಾರಕ್. ಅಂಡ್ ತಮಿಳ್ ಅಲ್ಲಿ ಬಂದಾಗ ವಿಜಯ್ ಇರ್ಬೋದು, ಮತ್ತೆ ಧನುಷ್ ಇರ್ಬೋದು, ಎಲ್ರು ಅದ್ಭುತವಾದ ಡಾನ್ಸರ್ಸ್. ನನಗೆ ಶಿವಣ್ಣ ಅವ್ರ ಡಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಈಗ ಧ್ರುವ ಆಲ್ಸೋ ಡಾನ್ಸಸ್ ವೆರಿ ವೆಲ್, ಇವನ್ ಯಶ್ ಫಾರ್ ದಟ್ ಮ್ಯಾಟರ್. ಅವ್ನ ಮೊದಲನೇ ಸಿನಿಮಾ ರಾಕಿ ಅಂತ ಒಂದು ಮೊದಲನೇ ಸಿನಿಮಾ ಅಲ್ಲ, ಆಕ್ಚುಲಿ ಸುಮಾರು ಸಿನಿಮಾ ಆಗಿತ್ತು ಅವಾಗ ಬಂದಾಗ ಕೂಡ ನಾನು ಫೋನ್ ಮಾಡಿ ಮಾತಾಡಿದ್ದೆ, ಲವ್ಲಿ ಡಾನ್ಸಿಂಗ್ ಅಂತ ಹೇಳಿ. ಬಿಕಾಸ್ ಐ ಲವ್ ಪೀಪಲ್ ಹು ಡಾನ್ಸ್ ವೆಲ್. ದೇರ್ ಆರ್ ಸೋ ಮೆನಿ ವೆರಿ ಗುಡ್ ಡಾನ್ಸರ್ಸ್ ಆಕ್ಚುಲಿ. ಅವ್ರನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ರಿಯಲಿ ಹಾರ್ಡ್ ವರ್ಕಿಂಗ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಇವಾಗ ಡಾನ್ಸ್ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ರು, ಡಾನ್ಸ್ ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ಇವಾಗ ನಾನು ನಿಮಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀನಿ. ನನಗೆ ಒಂದು ಡಾನ್ಸ್ ಸ್ಟೆಪ್ ಅನ್ನ ನೀವು ಹೇಳ್ಕೊಡ್ಬೇಕು. ಬನ್ನಿ. ಆದ್ರೆ ಫಸ್ಟ್ ವಾರ್ನ್ ಮಾಡ್ಬಿಡ್ತೀನಿ ನಾನು, ಏನಂದ್ರೆ ನಾನು ತುಂಬಾ ಅದ್ಭುತವಾದಂತ ಡಾನ್ಸರ್ ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತು. ನಾನ್ ಹೆಂಗೋ ನಿಮ್ಮನ್ನ ಮ್ಯಾಚ್ ಮಾಡ್ಬಿಡ್ತೀನಿ, ನೀವ್ ನನ್ನನ್ನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಅದು ಚಾಲೆಂಜ್ ಇರೋದು. ಟೆನ್ಷನ್ ಆಗ್ತಾ ಇದ್ಯಾ? ತುಂಬಾ ಹೇಳ್ಕೊಬಿಡಿ. ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೆತ್, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಸೂಪರ್. ವಾ. ಇವಾಗ ಒಬ್ಬ ಒಳ್ಳೆ ಡ್ಯಾನ್ಸರ್ ಆಗೋದಕ್ಕೆ ಬೇಸಿಕ್ ಒಂದ್ 2-3 ಟಿಪ್ಸ್ ಹೇಳ್ಕೊಡಿ ನನಗೆ. ಟೆನ್ಷನ್ ತಗೋಬೇಡಿ, ಅಂದ್ರೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ಡೋಂಟ್ ಬಿ ಸೋ ಸ್ಕ್ಯಾರ್ಡ್. ಇಷ್ಟೊಂದು ಎದುರ್ಕೊಳ್ಳೋಂಥದ್ದೇನಿಲ್ಲ, ನಾನು ಬರೀ ಒಂದು ತುಣುಕನ್ನ ತೋರಿಸಿದಷ್ಟೇ. ಟಿಪ್ ಫಾರ್ ಬೀಯಿಂಗ್ ಎ ಗುಡ್ ಡ್ಯಾನ್ಸರ್, ನಮಗೆ ಸಾಂಗ್ ನ ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅಥವಾ ನಾವು ನೋಡೇನಾದ್ರೂ ಕಲಿಬೇಕಾದ್ರೆ ಪ್ರಾಕ್ಟೀಸ್. ವೆರಿ ಟ್ರೂ. ಆಮೇಲೆ ಎಷ್ಟೇ ಹೇಳ್ಕೊಟ್ರು ಅದನ್ನ ಕಾನ್ಸಂಟ್ರೇಷನ್ ಇಟ್ಟು ಕಲ್ತ್ಕೊಂಡ್ರೆ ಡೆಫಿನೆಟ್ ಬರುತ್ತೆ. ಇದನ್ನ ನಾನು ಯಾವತ್ತಾದ್ರೂ ಒಂದಿನ ಸಾಧಿಸ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ವೆಲ್. ಥ್ಯಾಂಕ್ ಯು. ಆಮೇಲೆ ಅಪ್ಪು ಅವ್ರು ಹೇಳ್ದಂಗೆ ಛಲ ಇರ್ಬೇಕು. ಇದೆ ಸರ್, ಬೇಕಾ ಸರ್ ಇದು? ನೀ ಗರ್ದಿ ಹೆಂಗೆ ಸೆರಗಾಕೊಂಡು ಲಾರಿಯೊಳಗೆ ಕುಂದುಕೊಂಡಿದ್ರೆ ನಿಂಚ ಮಾ ಮುಸ್ಕಮ್ಮ, ಏನಮ್ಮ ನಿಂದು? ಯಾಕಮ್ಮ? ಏನ್ ಈ ಕಡೆ
ಹಿಂಗ್ ನಡ್ಕೊಂಡ್ ಬರ್ತದ ಏನ್ ನಿನ್ ಗಂಡನ ಹುಡುಕಿ ಹುಡುಕಿ ಸುಸ್ತಾಗ ಹೋಗಿದ್ಯಾ ಹಿಂಗೆ? ಮದ್ವೆನೇ ಇನ್ನೂ ಆಗಿಲ್ಲ, ಗಂಡ ಅಂತೆ ಗಂಡ. ಮುಸ್ಕಮ್ಮ ಅಲ್ವಾ? ವಿಡಿಯೋ ಮುಸ್ಕಮ್ಮನ್ ತರ ಇದೆ, ಆದ್ರೆ ಆಡಿಯೋ ಮಾತ್ರ ಯಾವ್ದೋ ಅಜ್ಜಿ ತರ ಇದೆಯಲ್ಲ. ಯಾರ ಅಜ್ಜಿ ತಾವು? ಎಲ್ಲೇ ಒಂದ್ ನಿಮಿಷ ಮುಖ ತೋರಿಸಿ ನೀವು. ಬೇಡಪ್ಪ, ಏ, ತೋರ್ಸಿ. ಸುಮ್ನಿರ್ಪ. ನಾಚ್ಕೊಬೇಡಿ, ಒಂದ್ ನಿಮಿಷ. ಅಜ್ಜಿ ಒಂದ್ ನಿಮಿಷ ಬೇಡ ಸುಮ್ನೆ. ತಗಿಲಿಲ್ಲ ಅಂದ್ರೆ ಅದೇ ಬೇಗ ಮುಖ ತೋರಿಸಲಿಲ್ಲ ಅಂದ್ರೆ ಇಜಿಲ ಮೇಲಾನೆ. ಓ ಅಮ್ಮಮ್ಮ ಚೆನ್ನಾಗಿದ್ದೀರಾ? ಓ ಮೈ ಮಜಾ ಟಾಕೀಸ್. ಹೆಂಗಪ್ಪ ಹೇಳಿ ಸೃಜಾ ನಿನ್ಗೆ? ನಾನ್ ಕಣೋ ವರ್ಲ್ಡ್ ಫೇಮಸ್ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ವರಲಕ್ಷ್ಮಿ ಲಾಕ್ಡೌನ್ ಇಂದ ಮಾತ್ರೆ ಬಂದಿಲ್ವಲ್ಲ, ಅದಕ್ಕೆ ನನ್ಗೂ ಒರಿಜಿನಲ್ ರೂಪ ಎಲ್ರಿಗೂ ಕಾಣ್ತಿದೆ ಅಷ್ಟೇ. ಅಲ್ಲ, ಜನ ದೇವ್ರು ನಂಬ್ಕೊಂಡ್ ಬದುಕಿದ್ರೆ ನೀವೇನ್ರಿ ಮಾತ್ರೆ ನಂಬ್ಕೊಂಡ್ ಬದುಕಿದ್ರಲ್ರಿ? ನಿಮ್ದು ಒಂದ್ ಬಾಳೇನ್ರಿ? ನೀನ್ ನೋಡು ಇರಪ್ಪ, ಬಾಯೆಲ್ಲ ಒಣಗ್ತಾ ಇದೆ. ಅಯ್ಯೋ ವಯಸ್ಸಾಯ್ತು, ಡೈಲಾಗ್ ಬೇರೆ ಮರ್ತೋಗ್ಬಿಡುತ್ತೆ. ಮನೆಗೆ ಇಂತ ದೊಡ್ಡ ಗೆಸ್ಟ್ ಬಂದಿದ್ದಾರೆ, ನೀವೇನ್ರಿ ಈ ಟೈಮಲ್ಲಿ ಹಿಂಗ್ ಬಂದಿದಿರಲ್ರಿ? ಇವನ್ ಕೊಡೋ ಬಿಲ್ಡಪ್ ನೋಡಿದ್ರೆ ಏನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರೇ ಬಂದ್ಬಿಟ್ಟಂಗ ಅರ್ಥ. ನೋಡಿ ಒಂದ್ ಸ್ವಲ್ಪ ಆ ಕಡೆ. ಏನದು? ಓಕೆ ಕಣ, ಪರವಾಗಿಲ್ಲ. ಏನ್ ಮಾಡಿದ್ರಿ ನೀವೀಗ? ನೋಡು, ಒಂದೇ ಒಂದ್ ಮಾತ್ರೆನ ಎಮರ್ಜೆನ್ಸಿ ಅಂತ ಇಟ್ಕೊಂಡಿದ್ದೆ, ತಗೊಂಡೆ, ಸರಿ ಹೋಯ್ತಲ್ಲ. ವಾಯ್ಸ್ ಸರಿ ಹೋಗಿದೆ, ಗೆಟಪ್ ಸರಿ ಹೋಗಿಲ್ಲ. ಈ ಅಮ್ಮನಿಗೆ ಮಾತ್ರ ಬೇರೆ ಕೇಳು. ನೋಡ, ಈಗ ಟೈಮ್ ವೇಸ್ಟ್ ಮಾಡೋದ್ ಬೇಡ. ನನ್ ನೋಡಕ್ ತಾನೇ ಗೆಸ್ಟ್ ಬಂದಿರೋದು, ನಾನೇ ಮಾತಾಡ್ಸಿ ಕಳಿಸ್ತೀನಿ. ಏನ್ರಿ ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಪುನೀತ್ ಅಂತ. ಏನ್ರಿ ಆಯ್ತು ನಿಮ್ಗೆ? ರೋಮಾಂಚನ. ಅಪ್ಪಾ! ಈ ತರದ ರೋಮಾಂಚನ ನನ್ನ ಲೈಫಲ್ಲೇ ನೋಡಿಲ್ಲ. ಕರ್ನಾಟಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನನ್ನ ಅಪ್ಪು. ಅಯ್ಯೋ, ನಂಗೆ ಖುಷಿ ತಡೆಯಕ್ ಆಗ್ತಿಲ್ವಲ್ಲೋ ಸೃಜಾ. ಅಪ್ಪು ಹೋಗಿಪ್ಪ, ನಾಚ್ಕ. ಅಯ್ಯೋ, ಖುಷಿಯಿಂದ ನಂಗೆ ಜೀವ ಹೋದಂಗ ಆಗ್ತಾ ಇದೆ. ಬೇಡ 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 ಬೇಡ. ನೀವು ಜೀವ ಗೀವ ಬಿಟ್ಬಿಟ್ರೆ ಕೊನೆ ಸಲ ಮುಖ ನೋಡೋದಿಕ್ಕೆ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದಂತ ಡೈನೋಸಾರು, ಏಲಿಯನ್ಸು ಅವ್ರನ್ನೆಲ್ಲ ಕರೆಸ್ಬೇಕಾಗುತ್ತೆ. ಬೇಡ, ನೀವು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಅಜ್ಜಿ ಕೂತ್ಕೊಳ್ಳಿ. ಅಜ್ಜಿ ಏನಂದೆ? ಅಜ್ಜಿ ಅಜ್ಜಿ, ನಾನವಳಲ್ಲ, ನಾನವಳಲ್ಲ ಅಪ್ಪು, ನಾನವಳ ಅಲ್ವೇ ಅಲ್ಲ. ನಾನು ಮೊದಲನೇ ದಿನದಿಂದ ಇದೇ ಬಡ್ಕತ್ತಾ ಇರೋದು, ಇವರು ವರಲಕ್ಷ್ಮಿ ಅಲ್ಲ, ವರಲಕ್ಷ್ಮಿ ಆತ್ಮ ಸೀರೆ ಉಟ್ಕೊಂಡ್ ಬರೋದು ಅಂತ. ಕೇಳ್ತಾನೆ ಇಲ್ಲ, ಇವತ್ತು ಪ್ರೂವ್ ಆಗೋಯ್ತು. ಅಪ್ಪು, ನಾನು ವರಲಕ್ಷ್ಮಿ ಅಲ್ಲ, ಸೊ ನೀವ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲ, ಚಾನ್ಸ್ ಇಲ್ಲ. ಯಾಕಂದ್ರೆ ಅವ್ರು ತುಂಬಾ ಯಂಗ್ ಆಗಿರ್ತಿದ್ರಲ್ಲ. ಸರಿ, ಈಗ ಇವರು ವರಲಕ್ಷ್ಮಿ ಅಲ್ಲ. ಹೌದಾ? ಯಾಕೋ ಪದೇ ಪದೇ ವರಲಕ್ಷ್ಮಿ ಹೆಸರು ಎತ್ತಿದ್ಯಾ? ನಾನ್ ಕೂತಿರೋದು ಯಾರ್ ಪಕ್ಕ? ಟವರ್ ಪಕ್ಕ ಅಲ್ಲ, ಪವರ್ ಪಕ್ಕ. ಈ ಪವರ್ ಯಾರು? ರಾಜಣ್ಣನ್ ಫೈರು, ಶಿವಣ್ಣನ್ ಖದರು, ರಾಘಣ್ಣನ್ ಬ್ರದರು, ಕರ್ನಾಟಕಕ್ಕೆ ಪವರ್ ಸ್ಟಾರು. ಸುಮ್ಮನೆ ಹೇಳಕ್ಕಾಗಲ್ವೇನೋ ನಿಮ್ಗೆ? ಅವನು ನೋಡಿ ತಲೆ ತಿಂತಾನೆ, ಯಾವಾಗ್ಲೂ ಹೀಗೆ ನನ್ನ ಮನೇಲಿ ಗೋಳು ಕೊಡ್ತಾನೆ. ನೀವು ಕನ್ಫ್ಯೂಸ್ ಆಗ್ಬೇಡಿ, ನಾನು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇದ್ದಾಳಲ್ಲ, ಅವಳ ಅಜ್ಜಿ. ಹೌದು, ವರಲಕ್ಷ್ಮಿ ಎಲ್ಲೋದ್ರು ಮತ್ತೀಗ? ವರಲಕ್ಷ್ಮಿ
ಸುಮ್ಮನೆ ಇರಕ್ ಹೋಗಲ್ಲ. ಆಕ್ಚುಲಿ ಇವಾಗ ಏನಂದ್ರೆ ವರಲಕ್ಷ್ಮಿ ನೀವ್ ಬರೋದ್ ಗೊತ್ತಿದ್ರೆ ಇಲ್ಲಿ ಬಂದ್ಬಿಡ್ತಿದ್ಲು. ಅವಳು ಅಭಿ ನೋಡಕ್ ಹೋಗಿದ್ದಾಳೆ. ಅಭಿ ಅಂದ್ರೆ ಅಭಿ ಗೊತ್ತಿಲ್ವಾ? ಅಮಿತಾಬ್ ಬಚ್ಚನ್ ಅಂಕಲ್, ಜಯಭಾಗಿರಿ ಆಂಟಿ, ಅವಳ ಮಗ ಐಶ್ವರ್ಯ ಅವಳ ಗಂಡ. ಪಾಪ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ನಾನೇ ಹೇಳ್ದೆ ಹೋಗಿ ನೋಡ್ಕೊಂಬ ಅಂತ. ಅದಕ್ಕೆ 1 ಪೌಂಡ್ ಬ್ರೆಡ್ಡು, 4 ಆ್ಯಪಲ್ಲು, 3 ಮೂಸಂಬಿ, 2 kg ಹುಣಸೆ ಹಣ್ಣು ತಗೊಂಡು ಹೋಗಿದ್ದಾರೆ. ಆ ಹುಣ್ಸೆಹಣ್ಣು ಯಾಕೆ? ಅದು ಏನಂತೆ ತುಂಬಾ ಫ್ರೂಟ್ಸ್ ತಗೊಂಡು ಹೋಗ್ಬೇಕು ಅಜ್ಜಿ ಅಭಿ ನೋಡಕ್ಕೆ ಅಂತ ಹೇಳಿದ್ಲು. ಜಾಸ್ತಿ ಹಣ್ಣೆಲ್ಲ ಸಿಗ್ತಾ ಇಲ್ವಲ್ಲ, ಲಾಕ್ ಡೌನ್ ಆಗಿತ್ತಲ್ಲ, ಅದಕ್ಕೆ ನಾನು ಪರವಾಗಿಲ್ಲ ಹುಣಸೆ ಹಣ್ಣೆ ಕೊಡಮ್ಮ ಅಂತ ಹೇಳಿ. ಒಳ್ಳೆ ಐಡಿಯಾನೆ. ಹುಣ್ಸೆ ಹಣ್ಣು ತಿನ್ಬಿಟ್ಟು ಲಾಸ್ಟ್ ಅದ ಬೀಜ ಜೊತೆ ಆಟನ ಆಡ್ಬೋದು. ನಾಟಿ ಅಪ್ಪು ಇಸ್ ವೆರಿ ನಾಟಿ. ವರಲಕ್ಷ್ಮಿ ಹೋಗಿರೋದು ಹಣ್ಣು ಕೊಟ್ಟು ವಿಚಾರಿಸ್ಕೊಂಬರ್ದಕ್ಕಲ್ಲ, ಅಲ್ಲಿರೋ ಹಣ್ಣು ಕತ್ಕೊಂಬರಕ್ ಇರ್ಬೇಕು ಅಲ್ವಾ? ಸುಮ್ಮನೆ ಇರು. ಆಯ್ತು ನಾನು ಅವ್ರ ಜೊತೆ ಪ್ರೈವೇಟ್ ಆಗಿ ಮಾತಾಡ್ಬೇಕು, ನೀನ್ ಸ್ವಲ್ಪ ಬಾಯ್ ಮುಚ್ಕೊಂಡಿರು. ಆಯ್ತು ಮಾತಾಡಿ. ನನ್ ಕನ್ನಡಕ ಎಲ್ಲಿಟ್ನೋ ಅಲ್ಲಿದೆ ಕೊಡ. ಅವನು ನಾನು ವರಲಕ್ಷ್ಮಿ ಅಂತ ಹೇಳ್ತಿದ್ದಾನಲ್ವಾ. ಅಪ್ಪು ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಏನ್ ಕಾಣ್ತಿದೆ ಹೇಳಿ? ಕಪ್ಪು ಗುಡ್ಡೆ ಮೇಲೆ ಬಿಳಿ ಪೊರೆ ಕಾಣ್ತಾ ಇದೆ. ಸುಮ್ನೆ ಇರೋ, ಏನ್ ಡಿಸ್ಟರ್ಬ್ ಮಾಡ್ಬೇಡ. ನೀವ್ ಹೇಳಿ ಅಪ್ಪು, ಏನ್ ಕಾಣ್ತಾ ಇದೆ? ಕಣ್ ಕಾಣ್ತಾ ಇದೆ. ಕಣ್ಣಲ್ಲಿ ವರಲಕ್ಷ್ಮಿ. ಅಷ್ಟ್ ದಪ್ಪ ಕನ್ನಡಕ ಹಾಕೊಂಡಿದ್ರಿ ಏನಮ್ಮ ಕಾಣುತ್ತೆ? ಕನ್ನಡಕ ತೆಗೆದು ಮಾತಾಡಮ್ಮ. ಹೌದಲ್ವೇನೋ, ಸಾರಿ ಅಪ್ಪು. ಈಗ ಹೇಳಿ ಅಪ್ಪು, ಏನ್ ಕಾಣ್ತಾ ಇದೆ? ಇಲ್ಲಿ ಎಲ್ಲಿ? ಇನ್ನೊಂದ್ ಸ್ವಲ್ಪ ಲೆಫ್ಟ್ ಬರ್ಬೇಕು. ಇನ್ನು ಲೆಫ್ಟ್ ಸರ್, ರೈಟ್ ರೈಟ್. ಎಲ್ಲಿ ಅಪ್ಪು? ಇಲ್ಲ ಇನ್ನೊಂದ್ ಚೂರ್ ಲೆಫ್ಟ್. ಏನು ರೈಟ್, ಚೂರ್ ರೈಟ್. ಯಾವಾಗ್ಲೂ ಹಿಂಗೆ ಗೋಳಾಯ್ಕೋತಾರಪ್ಪ ಅಪ್ಪು. ನನ್ ಕನ್ನಡಕ ಹಾಕೊಳ್ರಿ ಅಲ್ಲಿ ಫಸ್ಟ್. ಕನ್ನಡಕ ಹಾಕೋ ಅಂತ ಹೇಳೋದು ನೀನೆ, ಬೇಡ ಅನ್ನೋದು ನೀನೆ. ಅಪ್ಪು ಇಲ್ಲಿ ಯಾವಾಗ ಬಂದ್ರಿ ನನ್ ಪಕ್ಕ? ಇಲ್ಲ ನೀವೇ ನನ್ ಪಕ್ಕ ಬಂದ್ರಿ. ಈಗ ಹೇಳಿ, ನನ್ ಕಣ್ಣಲ್ಲಿ ಕಣ್ಣಿಟ್ಟು ವರು ಕಾಣ್ತಾಳ? ವರಲಕ್ಷ್ಮಿನಲ್ಲಿ ಇದಾರೆ. ಅದೇ ಕರೆಕ್ಟ್. ನಾನು ವರಲಕ್ಷ್ಮಿ ಅಜ್ಜಿ ಅಲ್ವಾ, ಅವಳು ನನ್ ಮೊಮ್ಮಗಳು, ಸೊ ಕಾಣ್ಲೇಬೇಕು. ಅವಳು ಬಿಡಿ ಮಹಾ ಬ್ಯೂಟಿಫುಲ್, ತುಂಬಾ ಸ್ಮಾರ್ಟ್. ಓಕೆ, ನಾನು ಅವಳಿಗಿಂತ ಚೆನ್ನಾಗೇ ಇದ್ದೆ, ಇವಾಗ ಹಿಂಗಾಗಿದ್ದೀನಿ ಅಷ್ಟೇ. ಸುಮ್ನೆ ಕೂತ್ಕೊಳ್ರಿ, ಜಾಸ್ತಿ ಮಾತಾಡಿದ್ರೆ ಅಪ್ಪುಗೆ ನಾನು ಬರ್ತ್ ಸರ್ಟಿಫಿಕೇಟ್ ತೋರಿಸ್ಬಿಡ್ತೀನಿ, ಹುಷಾರಾಗಿರಿ. ಅಪ್ಪು 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 ಏನ್ ಮಾಡ್ತಿದ್ದೀರಾ ಅಪ್ಪು? ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಯಾಕೆ ಸುಮ್ನೆ ಇದ್ದೀರಾ ಅಪ್ಪು ನೀವು? ಸಿನಿಮಾದಲ್ಲಿ ವಿಲನ್ ಹೀರೋಯಿನ್ ಅಟ್ಯಾಕ್ ಮಾಡಿದ್ರೆ ಸೇವ್ ಮಾಡಲ್ವಾ ಅಪ್ಪು? ಇದೇನೋ ಸಿನಿಮಾ ಅಪ್ಪು, ನಾನ್ ವರಲಕ್ಷ್ಮಿನ ಹೇಳಿ ಈ ಹೆಣ್ಣಿನ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಹಲೋ ಯಾರು? ವರಲಕ್ಷ್ಮಿ ಅವರ ಮಾತಾಡೋದು? ವರ್ಲ್ಡ್ ಫೇಮಸ್ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿನೇ. ವೆರಿ ಗುಡ್. ನೀವ್ ಯಾರು? ನಾನ್ ಸೃಜನ್ ಲೋಕೇಶ್ ಅಂತ. ರುಚಾ, ಯಾರೋ ನಿನ್ನ ಹೆಸರು ಹೇಳ್ಕೊಂಡು ಫೋನ್ ಮಾಡ್ತಿದ್ದಾರೆ. ಯಾರು ಅಲ್ಲ, ನಾನೇ. ಅಪ್ಪು, ಆಕ್ಚುಲಿ ಅದೇನಾಗಿದೆ ಗೊತ್ತಾ? ಇತ್ತ ತಪ್ತ ಅಷ್ಟೇ, ಇನ್ನೇನಿಲ್ಲ. ಏನದ ಇಪ್ತ ತಪ್ತ ಅಂದಿದ್ದು? ಅಂದ್ರೆ ಇದು ನನ್ ಫೋನ್ ಅಲ್ಲ, ವರಲಕ್ಷ್ಮಿ ಫೋನು. ಅವಳು ಬಿಟ್ಬಿಟ್ಟು ಹೋಗಿದ್ದಾಳೆ, ಅಪ್ಪು ಬಂದಿದ್ದಾರೆ ಅಂತ ಅವಳಿಗೆ ಮೆಸೇಜ್ ಮಾಡ್ತೀನಿ, ಅವಳು ಓಡ್ ಬರ್ತಾಳೆ ಅಂತ ಹೇಳ್ದೆ. ಬರ್ಲಾ ಅಪ್ಪು? ಬಾಯ್. ಎಲ್ಲ ಹೋಗೋದು ನನ್ ಕನ್ಫ್ಯೂಸ್ ಆಗ್ತಾ ಇದೆ ಕಣ. ಹಿಂಗೆ ಹೋಗ್ಬಿಡಿ ಹೇಳ್ತೀನಿ. ಓಕೆ, ಬರ್ತೀನಿ. ಈ ಕಡೆ ಒಳಗಡೆ ಅಲ್ವಾ? ವರಲಕ್ಷ್ಮಿ ಅವರೇ, ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಬಾಯ್ ಚಿಲ್ಲ. ಏನ್ ಡವ್ ಮಾಡ್ಕೊಂಡು ಹೋಗ್ಬಿಟ್ರು ನೋಡ. ಕರೋನಾ ವಿಚಾರವಾಗಿ ಮಾತಾಡ್ಬೇಕಾದ್ರೆ ತುಂಬಾ ಜನಕ್ಕೆ ತುಂಬಾ ವಿಚಾರಗಳಲ್ಲಿ ಭಯ ಇತ್ತು. ಬಿಕಾಸ್ ಈ ಒಂದು ಹೆಸರೇ ಹೊಸದು. ಆಸ್ ಯು ಸೆಡ್, ಕ್ವಾರಂಟೈನ್ ಅನ್ನೋದು, ಪ್ಯಾಂಡಮಿಕ್ ಅನ್ನೋದು, ಕರೋನಾ ಅನ್ನೋದು, ಈ ತರದ್ದು ತುಂಬಾ ಭಯ ಹುಟ್ಟಿತ್ತು. ಆದ್ರೆ ನಿಮ್ಗೆ ಕರೋನಾ ವಿಚಾರದಲ್ಲಿ ತುಂಬಾ ಭಯ ಆದಂತ ಯಾವ್ದಾದ್ರು ವಿಚಾರ ಇದೆಯಾ?
14 ದಿನ ಕ್ವಾರಂಟೈನ್ ಆಗ್ಬೇಕು ಅಂತ ಅದೊಂದು ಸಿಕ್ಕಾಪಟ್ಟೆ ಭಯ ಆಯ್ತು. ಅಂದ್ರೆ ಹೇಗಿರುತ್ತೆ ಅದರ ಅನುಭವ? ಅಫ್ಕೋರ್ಸ್ ಈಗ ಯಾರು ಏನು ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಇನ್ಫೆಕ್ಟ್ ಆಗ್ಬೋದು, ನೀವು ಇನ್ಫೆಕ್ಟ್ ಆಗ್ಬೋದು, ನೀವು ಇನ್ಫೆಕ್ಟ್ ಆಗ್ಬೋದು. ಸೊ ಈಗ ಅಫ್ಕೋರ್ಸ್ ನಾವು ರೋಗದ ವಿರೋಧ ಓಡಾಡ್ಬೇಕಷ್ಟೇ ಹೊರತು ರೋಗಿಯ ವಿರುದ್ಧ ಅಲ್ವೇ ಅಲ್ಲ. ಕರೆಕ್ಟ್. ಸೊ ಈಗ ಅದೊಂದು ಕಾಮನ್ ಡಿಸೀಸ್ ಆಗಿದೆ. ವೆರಿ ವೆಲ್ ಸೆಡ್. ನನಗೆ ಇನ್ಫೆಕ್ಟ್ ಆದ್ರೆ ಏನು ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅದು ನನ್ಗಾಗಿದೆ, ನನ್ ಮೂಲಕ ಇನ್ನೊಬ್ರಿಗೆ ಆಯ್ತು ಅಂತ ಅವರು ನನ್ ಬ್ಲೇಮ್ ಮಾಡ್ಬೋದು, ನಾನು ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ನಮ್ ಸೇಫ್ಟಿ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ನಾವು ಫಸ್ಟ್ ಒಂದು ಜನರಲ್ ಆಗಿ ಬಂದಿರುವಂತ ಒಂದು ಕಾಯಿಲೆ, ಒಂದು ವೈರಸ್ ಅಂತ ಅನ್ಕೊಂಡು ನಾವು ಧೈರ್ಯವಾಗಿ ತಗೊಬೇಕಷ್ಟೇ ಹೊರತು 14 ದಿನ ಏನು ಮಾಡೋದು, ಒಬ್ಬನೇ ಎಲ್ಲಿರೋದು, ಹೆಂಗಿರೋದು, ಏನ್ ಮಾಡೋದು ಅದೊಂದು ಟೆನ್ಷನ್ ಸಿಕ್ಕಾಪಟ್ಟೆ. ಈ ಒಂದು ಸಿಚುವೇಶನ್ ಮುಂಚೆ ನೀವು ಸೌತ್ ಅಮೆರಿಕಾ ಟ್ರಿಪ್ ಹೋಗಿದ್ರಿ. ಹೌದು, ಅದು ಹೋದ ವರ್ಷದಲ್ಲಿ ಕರೆಕ್ಟ್ 2019ರಲ್ಲಿ. ಅಲ್ಲ, ಒಂದು ಕುತೂಹಲ, ಇವಾಗ ನೀವು ನಿಮ್ಮ ವೈಫ್ ಮಕ್ಕಳು 4 ಜನ ಹೋಗಿದ್ದು. ಹೌದು ಹೌದು. ಅಷ್ಟೊಂದೆಲ್ಲ ಲಗೇಜ್ ನ ಐ ಆಮ್ ಶೋರ್ ನೀವು ನಿಮ್ ಮಕ್ಕಳಿಗಂತೂ ಕೊಟ್ಟಿರಲ್ಲ ಎತ್ಕೊಂಡ್ ಬನ್ನಿ ಅಂತ. ಇಲ್ಲಿ ಯಾರು ಕೊಡಕ, ನಾನೇ ಹತ್ಬೇಕು. 4 ಜನ ನೀವು ಒಬ್ರು ಎತ್ಕೊಂಡೋದ್ರ? ಅಲ್ಲ, ಅದ್ರ ಟ್ರಾಲಿ ಗಿಲಿಲ್ಲ ಇರುತ್ತಲ್ಲ, ಅದೊಂಥರ ಎಕ್ಸರ್ಸೈಸ್. 3 ದಿನಕ್ಕೂ 4 ದಿನಕ್ಕೂ ಒಂದೊಂದು ಊರಿಂದ ಇನ್ನೊಂದೂರಿಗೆ ಶಿಫ್ಟ್. ಅದಾದ್ಮೇಲೆ ಆ ಫ್ಲೈಟ್ ಗಳು ಎಲ್ಲ 3.5 ಗಂಟೆ 2.5 ಗಂಟೆ ಫ್ಲೈಟ್, ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕು ಅಂದ್ರೆ. ಈ ಪಯಣ ಅನ್ನೋದೇನಿದೆ ಇಲ್ಲಿ ಎಲ್ಲಾ ರೀತಿಯಲ್ಲೂ ನಮ್ಗೊಂದು ಹೆಲ್ಪ್ ಇರುತ್ತೆ ಪಕ್ಕದಲ್ಲಿ. ಯಾರಾದ್ರೂ ಇರ್ತಾರೆ, ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಸರ್, ನಾನು ಹೆಲ್ಪ್ ಮಾಡ್ತೀನಿ. ಅಲ್ಲಿ ಯಾರು ಇಲ್ವಲ್ಲ, ನಮ್ದು ಕೆಲಸ ನಾವೇ, ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಆ ಬೇರೆ ಊರುಗಳಿಗೆ ಹೋದಾಗ ಈಗ ಬಟ್ಟೆ ಹೋಗ್ಕೊಳ್ಬೇಕು. ಸೊ ಅಲ್ಲೊಂದು ಲಾಂಡ್ರಿ ಅಂತ ಇರುತ್ತೆ, ಲಾಂಡ್ರಿ ಹೋಗ್ಬಿಟ್ಟು ನಾವೇ ಸರ್ವಿಸ್ ಮಾಡೋದು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದೊಂದು ಊರಲ್ಲಿ ಇಳಿದಾಗ್ಲು ಅಲ್ಲೊಂದು 3-4 ದಿನ, ಅದಾದ್ಮೇಲೆ ತಿರ್ಗಾ ಎಲ್ಲ ಲಗೇಜ್ ಹೊತ್ಕೋ ಹಾಕು, ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಚಿಕ್ಕ ವಯಸ್ಸಿಂದನೂ ಈ ಡಾಕ್ಯುಮೆಂಟ್ರೀಸ್ ಮತ್ತೊಂದೆಲ್ಲ ನೋಡಿ ಈ ಸೌತ್ ಅಮೆರಿಕಾ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರೋದು. ಯಾಕಂದ್ರೆ ನಮ್ಮಲ್ಲಿ ಏನ್ ಹಿಸ್ಟ್ರಿ ಇದೆ ಅದೇ ರೀತಿ ಅಲ್ಲೂ ಇದೆ. ಇದು ಸೌತ್ ಇಂಡಿಯಾ, ಅದು ಸೌತ್ ಅಮೆರಿಕಾ, ಏನೋ ಒಂದು ಕನೆಕ್ಷನ್ ಇರ್ಬೋದಾ? ಮತ್ತೆ ಎಲ್ಲ ಅದ್ಭುತವಾದ ಜಾಗಗಳು, ಅಮೆಝಾನ್ ಫಾರೆಸ್ಟ್ ಇರ್ಬೋದು, ಮತ್ತೆ ಅಲ್ಲಿರೋ ಒಂದು ವಾಟರ್ ಫಾಲ್ ಒಂದು ಬರುತ್ತೆ ಇಗ್ವಾಜು ಅಂತ ಹೇಳಿ, ಆಮೇಲೆ ಮ್ಯಾಚು ಪಿಚ್ಚು ಅಂತ ಒಂದು ರಜನಿಕಾಂತ್ ಅವ್ರ ಹಾಡಲ್ ಕೂಡ ಅದು ನೋಡಿರ್ಬೋದು, ಐಶ್ವರ್ಯ ಮತ್ತು ರಜನಿಕಾಂತ್. ಆ ಜಾಗ ಅದೆಲ್ಲ ಬಂದು ಅವ್ರದೊಂದು ಸಿವಿಲೈಸೇಷನ್ ಬರುತ್ತೆ. ನಮ್ದೊಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಅವ್ರಿಗೂ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಊಟದಲ್ಲೆಲ್ಲೋ ಒಂದು ಹೊಂದಾಣಿಕೆ ಬರುತ್ತಾ? ಅಲ್ಲೂ ಸ್ವಲ್ಪ ಯೂಸ್ ಅಲ್ಲಿ ತಿಳಿಸಾರ್ ಸಿಕ್ಲಿಲ್ಲ, ಅನ್ನ ಒಂದು ಬೀನ್ಸ್ ಗೋ ಜನ ಮಾಡ್ತಾರೆ, ಬಟ್ ಆದ್ರೆ ಊಟ ಭಾರಿ ತೊಂದರೆ ಆಗ್ಬಿಡುತ್ತೆ. ಹೌದಾ? ಯಾಕಂದ್ರೆ ನನಗೆ ಇತ್ತೀಚೆಗೆ ಒಂದು 5 ವರ್ಷದಿಂದ ನಾನು ಬೇರೆ ಯಾವ ತರ ಊಟನೂ ತಿನ್ನಕ್ಕಾಗಲ್ಲ. ನನಗೆ ಪಕ್ಕಾ ಇಂಡಿಯನ್ ಬೇಕು. ಅದು ಇಂಡಿಯನ್ ಅಲ್ಲೋ ಸೌತ್ ಇಂಡಿಯನ್? ಇಲ್ಲ, ಇಂಡಿಯನ್ ಯಾವ್ದಾರು ದಾಲ್ ಇದ್ರು ಓಕೆ, ರೋಟಿ ಇದ್ರು ಓಕೆ, ಆದ್ರೆ ಇಂಡಿಯನ್ ಕಾಣ್ಬೇಕು, ಚಿಲ್ಲಿ ಕಾಣ್ಬೇಕು, ಆ ಉಪ್ಪಿನಕಾಯಿ ಇರ್ಬೇಕು, ಹೌದು ಅದೆಲ್ಲ ಇರ್ಬೇಕು. ಇಲ್ದ್ರೆ ಈ ಬರ್ಗರ್ ಬನ್ನು ಪಿಜ್ಜಾ ಎಲ್ಲ 1-2 ಊಟಕ್ಕೆ ಓಕೆ, ಅದಾದ್ಮೇಲೆ ಚಾನ್ಸೇ ಇಲ್ಲ. ಲವ್ಲಿ. ಈ ಮಾಚು ಪಿಚ್ಚು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಲವ್ಲಿ. ಅದೊಂದು ಇಡೀ ದಿನದ ಎಕ್ಸ್ಪೀರಿಯನ್ಸ್. ಬಟ್ ಏನಂದ್ರೆ ಅಟ್ ದಿ ಎಂಡ್ ಆಫ್ ಇಟ್ ನೋಡಿದ್ರೆ ಹಿಸ್ಟ್ರಿನ ಚೆನ್ನಾಗಿ ಸ್ಟೋರ್ ಮಾಡಿದಾರೆ. ನೀವು ಬೆಳಿಗ್ಗೆ ಎದ್ದು 4 ಗಂಟೆಗೆ ಎದ್ದು ರೆಡಿಯಾಗಿ ಹೊರಟು, ಫಸ್ಟ್ ಒಂದು ಬಸ್ ಬರುತ್ತೆ, ಬಸ್ ಅಲ್ಲಿ ಒಂದ್ ಕಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದ ಒಂದು ಟ್ರೈನ್ ಅಲ್ಲಿ ಒಂದು ಊರು ಕರ್ಕೊಂಡು ಹೋಗ್ತಾರೆ, ಅದಾದ್ಮೇಲೆ ಅಲ್ಲಿಂದ ಇನ್ನೊಂದು ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಆ ಬಸ್ ಬೇಡ ಅಂದ್ರೆ ನಮ್ ತಿರುಪತಿ ಬೆಟ್ಟ ಹತ್ರ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಇಂಕಾ ಟ್ರೈಬ್ಸ್ ಅಂತಾರೆ ಅವ್ರಿಗೆ ಆಕ್ಚುಲಿ. ಸೊ ಅದೊಂದು 1 ವಾರ ಆಕ್ಚುಲಿ ನಡ್ಕೊಂಡು ಹೋಗ್ಬೋದು. ಒಂದು ವಾರ ಬೇಕಾದ್ರೆ, ಇಲ್ದಾದ್ರೆ ಇನ್ನೊಂದು 6 ಅವರ್ ಟ್ರೆಕ್ ಕೂಡ ಮಾಡ್ಬೋದು, ಇಲ್ದ್ರೆ ಈ ಬಸ್ ತಗೊಂಡ್ ಹೋಗ್ಬೋದು. ಸೊ ಅಲ್ಲೆಲ್ಲ ಹೋಗಿ ಬಂದ್ಮೇಲೆ ಅನಿಸ್ತು, ನಮ್ಮೂರಲ್ಲಿ ಯಾಕೆ ನಮ್ ಇಂಡಿಯಾ ಬೇಡ, ನಮ್ ಕರ್ನಾಟಕದಲ್ಲೇ ಎಂತೆಂತ ಜಾಗ ಇದೆ, ಎಲ್ಲಾ ಕಡೆ ಈ ತರದೊಂದು ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಹಂಗ್ ಮಾಡ್ಬಿಟ್ಟಾದ್ರೆ ನಮ್ಮಲ್ಲಿ ಎಲ್ಲ ನೇಬರ್ ಒಂದೊಂದು ಟೌನ್ ಅಲ್ಲೂ ಒಂದೊಂದು ಹಿಸ್ಟ್ರಿ ಇದೆ. ಈಗ ನೀವು ತಿರುಪತಿ ಬೆಟ್ಟನ ಯಾವಾಗ್ಲೂ ಅಂದ್ರೆ ಕಾರಲ್ಲಿ ಹೋಗಲ್ಲ, ನೀವು ಕಾಲ್ನಡಿಗೆಲ್ಲೇ ಹೋಗೋದು ಅಂತ ಕೇಳಿದೀವಿ. ವಾಟ್ ಈಸ್ ಯರ್ ಬೆಸ್ಟ್ ಟೈಮ್? ಬೆಸ್ಟ್ ಟೈಮ್ ಐ ಥಿಂಕ್ ಹೋದ ವರ್ಷ ನಾನು ನನ್ನ ಫ್ರೆಂಡ್ ನಡೆದ್ವಿ 89 minutes. 89 minutes. 89 minutes. ಬೆಟ್ಟ 89 minutes. ಇದು 2-2.5 ಗಂಟೆ ಬೇಕು. ಅವಾಗ ನಮ್ ಜೊತೆ ನಮ್ ಕೆಲವು ಫ್ರೆಂಡ್ಸ್ ಬಂದ್ರು, ಅವರು ಹೊಸದಾಗಿ ನಮ್ ಜೊತೆ ಜರ್ನಿಗೆ ಬಂದಿರು. ಅವ್ರು ಸ್ವಲ್ಪ ನೀರ್ಗಿರ್ಲ ತಗೊಂಡಿದ್ರು ಕೈಯಲ್ಲಿ. ಹೋಗಕ್ ಮುಂಚೆ ಬೆಟ್ಟದ ಬಗ್ಗೆ ಅವ್ರು ಹೇಳ್ತಾ ಇದ್ರು, ನೋಡಿ ಹುಷಾರು, ಇದು ಹೆಂಗು 4 ಅವರ್ ಆಗುತ್ತೆ, ಆಂಗ್ಸೈಟಿ ಹತ್ಬೇಡಿ. ಅವ್ರ ಪಾಪ ನ್ಯಾಪ್ಕಿನ್ ಸೈಡ್ ಒಂದಷ್ಟು ಬಾಟ್ಲ್ ನೀರ್ಗಿರ್ಲ ತಗೊಂಡ್ಬಂದ್ರು. ಅವ್ರಿಗೆ ಹೆಂಗ್ ಹೇಳೋದು, ಪರವಾಗಿಲ್ಲ ಬನ್ನಿ ಹೋಗೋಣ. ಸ್ವಲ್ಪ ಹೊತ್ತಲ್ಲಿ ಹತ್ಕೊಂಡು ಹೋಗಿ ಶುರು ಮಾಡಿದ್ಮೇಲೆ ನಾವು ಹೋಗಿ ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬಂದ್ ತಿರ್ಗಾ ಕಾರ್ ನಿಲ್ಸ್ಕೊಂಡು ಅವ್ರು ಕರ್ಕೊಂಡು ಹೋದ್ವಿ. ಏನ್ರಿ ಹೇಳ್ಬಾರ್ದ ಫಸ್ಟ್ ನೀವ್ ಹಿಂಗ ಹತ್ಕೊಂಡು ಹೋಗ್ತೀವಿ, ಒಂಥರ ಖುಷಿ. ಬೆಟ್ಟ ಹತ್ತದ್ ನೋಡಿ, ಅವಾಗ ಆಗಿನ ಕಾಲದಲ್ಲಿ ಮಾಡಿದ್ರು. ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಿವಿ, ಕ್ಯೂ ಅಲ್ಲಿ ನಿಂತ್ಕೊಂತೀವಿ, ನೋಡ್ತೀವಿ, ಎಲ್ಲ ಕಾರಲ್ಲಿ ಹೋಗ್ತೀವಿ, ಅದೆಲ್ಲ ಇದೆ. ಆದ್ರೂ ನಾನು ನೋಡ್ಬೇಕು ಅಂದ್ರೆ ಅಷ್ಟು ಕಷ್ಟಪಟ್ಕೊಂಡ್ರೆ ಒಂದು ಖುಷಿ ಅಂತ. ಅಬ್ಸಲ್ಯೂಟ್ಲಿ, ಖಂಡಿತ ಹೌದು. ಶಬರಿಮಲ ದೇವಸ್ಥಾನಕ್ಕೆ ನಿಮ್ ತಂದೆಯವರು
ಪ್ರತಿ ವರ್ಷ ಹೋಗೋರು. ಹೌದು ಹೌದು. ನೀವು ಯಾವತ್ತನ ಅವ್ರ ಜೊತೆ ಹೋಗಿದ್ರ ಒಂದು ಅನುಭವ, experience? ಸಿಕ್ಕಾಪಟ್ಟೆ ಸಲ ಅಂದ್ರೆ ಅವ್ರ ಆ ಜೊತೆಗೆ- ಅನುಭವನೇ ಅದ್ಭುತ. ಇನ್ಫ್ಯಾಕ್ಟ್ ನಮ್ ತಂದೆಯವರು ಶಬರಿಮಲೆಗೆ ಮುಂಚೆ ಹೋಗ್ತಿದ್ದು ಬಂದು ಚೆನ್ನೈಯಿಂದ. ನಂಬಿಯಾರ್ ಸ್ವಾಮಿ ಅಂತ ಹೇಳಿ, ನಂಬಿಯಾರ್ ಅವರು ತುಂಬಾ ದೊಡ್ಡ ಆಕ್ಟ್ರು ತಮಿಳ್ನಾಡಲ್ಲಿ. ಸೊ ಅವ್ರದೊಂದು ದೊಡ್ಡ ಟ್ರೂಪ್ ಇತ್ತು. ಅದಾದ ನಂತರ ಅದನ್ನೇ ನಾವು ಬೆಂಗಳೂರಲ್ಲಿ ಬಂದಾಗ ನಾವು ಕಂಟಿನ್ಯೂ ಮಾಡಕ್ ಶುರು ಮಾಡಿದ್ವಿ. ನಮ್ಮ ಗುರುಸ್ವಾಮಿಗಳು ಬಂದು ಶಿವರಾಮಣ್ಣ. ಸೊ ಹಾಗಾಗಿ ಅಲ್ಲಿ ಒಂದು 2 ಬಸ್ಸಿನ ಜನ ಹೋಗ್ತಾ ಇದ್ವಿ. ನೀವು, ನಾನು, ನಿಮ್ ತಂದೆ? ರಾಘವೇಂದ್ರ, ಶಿವನಾಥ್, ನಮ್ಮ ತಂದೆಯವರು. ಅವರೆಲ್ಲ ಒಂದ್ ಬಸ್ ಅಲ್ಲರು, ನಾವೆಲ್ಲ ಒಂದ್ ಬಸ್ ಅಲ್ಲಿ ಇರ್ತಾ ಇದ್ವಿ. ತುಂಬಾ ಚೆನ್ನಾಗಿರೋದು ಆ ಜರ್ನಿನ, ಸೂಪರ್ ಆಗಿರೋದು. ನಮ್ಮ ರಾಜು ಅವ್ರು ಗೊತ್ತಲ್ಲ, ಡೈರೆಕ್ಟರ್ ರಾಜರ್, MS ರಾಜಶೇಖರ್ ಅವರು, ನಮ್ಮ ಕೃಷ್ಣ, ಆಮೇಲೆ ಇನ್ನೂ ಸಾಕಷ್ಟು ಜನ ಎಲ್ಲರೂ ಸೇರ್ಕೊಂಡು ಅಡಿಗೆ ಮಾಡೋರಲ್ಲಿ. ಶಬರಿಮಲೆ ಮೇಲೆ ಅಲ್ಲಿ 2 ದಿನ ಇರ್ತಿದ್ವಿ. ಅಲ್ಲಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಿ? ನಾನಿನ್ನು ದೊಡ್ಡ ಪದ ಮಾಡಿಲ್ಲ, ಯಾವತ್ತು ದೊಡ್ಡ ಪದದಲ್ಲಿ ಹತ್ತಿಲ್ಲ. ಪಂಪಾಯಿಂದ ಹೋಗ್ತಾ ಇರ್ತೀವಿ, ಅದು ಈಗಲೂ ಹೋಗ್ತೀವಿ. ಇನ್ಫ್ಯಾಕ್ಟ್ ಒಂದು 3-4 years ಬ್ಯಾಕ್ ಕೂಡ ಹೋಗಿ ಬಂದ್ವಿ. ನಮ್ಮ ಶಿವಣ್ಣ ಅವ್ರ ಮನೇಲಿ ಈಗ ಅದೊಂದು ಗ್ರೂಪ್ ಆಗಿದೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಬರ್ತೀವಿ. ಮಂತ್ರಾಲಯ ಅಂದ ತಕ್ಷಣ ನಿಮ್ ಮನ್ಸಿಗೆ ಬರೋದು? ಮಂತ್ರಾಲಯಕ್ಕೆ ಹೋಗೋಣ, ಗುರುರಾಯರ ದರ್ಶನ ಮಾಡೋಣ. ನಮ್ ತಂದೆಯವ್ರು ನೆನಪಾಗ್ತಾರೆ. ಈ ಚಾಮುಂಡಿ ಬೆಟ್ಟನು ನೀವು ಸಾಕಷ್ಟು ಸಲ ಬೆಟ್ಟ ಹತ್ತಿದಿರಾ? ಮೈಸೂರ್ಗೆ ಹೋದಾಗೆಲ್ಲ ಹತ್ತೋ ಒಂದು ಅಭ್ಯಾಸ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದಾರೆ ಮೈಸೂರಲ್ಲಿ. ನನ್ನ ಫ್ರೆಂಡ್ಸ್ ಇಲ್ಲಿಂದ ಬಂದವರು ಕೂಡ ನಮ್ ಜೊತೆಗೆ ಇರ್ತಾರೆ. ಏನಂದ್ರೆ ಇದಾಗೆಲ್ಲ ಬೆಳಿಗ್ಗೆ, ಆದಷ್ಟು ಬೆಳಿಗ್ಗೆ ಹೋಗಿ ಬಂದ್ರೆ ಒಂದು ಒಳ್ಳೆ ವಾಕ್ ಆಗುತ್ತೆ. ಎಂತ ಅದ್ಭುತವಾದ ಜಾಗ, ಎಂತ ಅದ್ಭುತವಾದ ಸ್ಥಳ ಅದು. ಹೌದು. ಈ ಟೈಮಲ್ಲಿ ಅಂತೂ ಮೈಸೂರಲ್ಲಿ ಸುಮಾರು ಜನ ಎಲ್ಲರೂ ವಾಕ್ ಮಾಡ್ತಾರಲ್ಲಿ. ಕೆಲವರು ಸಲ ಮಧ್ಯದಲ್ಲಿ ನೋಡಿದ್ರೆ ಒಂದು ಫಿಟ್ನೆಸ್ ಕ್ಲಾಸ್ ಎಲ್ಲ ನಡೆಸ್ತಾರೆ. ಸುಮಾರು ಜನ ಯೋಗ ಮಾಡ್ತಾರಲ್ಲಿ. ಮೇಲೊಂದು ಬಂಡೆ ಇದೆ ಅಲ್ಲಿ, ಆ ನಂದಿ ಪಕ್ಕದಲ್ಲಿ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಫ್ಯಾಂಟಾಸ್ಟಿಕ್. ಪವರ್ ಸ್ಟಾರ್ ಜೊತೆ ಮಾತುಕತೆಯನ್ನ ಮತ್ತೆ ನಾಳೆ ಮುಂದುವರಿಸ್ತೀನಿ, ಯಾಕಂದ್ರೆ ಮಾತಾಡೋದಕ್ಕೆ ಇನ್ನೂ ಹಲವಾರು ವಿಷಯಗಳಿದೆ. ಸೊ ನಾಳೆವರೆಗೂ ಕಾಯ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.